अमृतेश्वरः समग्रविद्यात्मवपुर्निरञ्जनः पुनातु चेतो मम नाभिनन्दनो जिनोजितक्षुल्लकवादिशासनः. ವೃಷಭೇಶ್ವರರು ಮುಗುದುರೆ 5 ಇದ್ದಾವೆ. ಅಷ್ಟ ಅರನಾಥ ತೀರ್ಥಂಕರು 20 ಇದ್ದಾವೆ. ನೀಲಕಂಠ ತೀರ್ಥಂಕರದು 10, ಮಹಾವೀರ ತೀರ್ಥಂಕರ 8 ಎಲ್ಲ ಕೂಡಿ 8 ಭಜನೆ ಬಂದಿದ್ದಾವ್ರಿ ನಮ್ಮ ಭಕ್ತಿ ವಾಹಿನಿದಾಗಿನ ಇದ್ರೊಳಗೆ. ಎಲ್ಲೆಲ್ಲಿ ಜಾಗ ಉಳಿದೈತಲ್ಲ ಅಲ್ಲೆಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ತೀರ್ಥಂಕರದ ಮೇಲೆ ಫೋಟೋ ಹಾಕೋ ಸಲುವಾಗಿ ಪುಟದ ಆರಂಭ ತಗೊಂಡಿರುವ ಕಾರಣ ಎಲ್ಲಿ ಜಾಗ ಉಳಿದೈತಿ ಅಲ್ಲಿ 8 ಭಜನೆ ಬಂದಿದ್ದಾವೆ. ಭಕ್ತಿ ವಾಹಿನಿನೂ ಆಗ್ಬಿಟ್ಟಿತ್ತು. ಭಕ್ತಿ ವಾಹಿನಿ ಶಾಂತಿನಾಥರಿಗೆ ಶಾಂತಿ ಯಾವ ಎಲ್ಲಿ ಅಂದರೆ ಎಷ್ಟು ಜಾಗ ಐತಿ ಅದರ ಅನುಸಾರ ಹಾಕಿದ್ರೆ ಒಟ್ಟು ಜಿನೇಶ್ವರ ಸ್ತುತಿ ಹಾಕೈತಿ, ಒಂದು ಜಿನವಾಣಿ ಸ್ತುತಿ ಹಾಕೈತಿ, 1-2 ಕಡೆ ಏನ್ರಿ ಮ್ಯಾಟರ್ ಹಾಕಿದ್ರೆ ಅನ್ಯಾಯದಿಂದ ಧನ ಮತ್ತೊಂದು ಹಚ್ಚು ಬರೀ 5 ಶ್ಲೋಕ ಅಂದಿದ್ದು ಬರ್ತಲ್ಲ. ಸವ್ವಾ 3 ಬಂದರು ಅಂತಂದ್ರೆ 4 ತನಕ ಹೇಳಿ. सुधाता किती वाजता जाऊ? किती वाजता जाऊ? मी 3:15 म्हटली. 75ನೇ ಪುಟದ ಮೇಲೆ ಒಂದು ಐತೆ ನೋಡ್ರಿ ಕೆಳಗೆ. 75 ವಿರಹ ವೇದನೆಯಿಂದ ತಪ್ಪಿಸಿಕೊಳ್ಳುವುದಿದ್ದರೆ ಪರದೊಳಗಿನ ತನ್ನತನವನ್ನು ತುಂಡರಿಸಬೇಕಾಗುವುದು. ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವ ಸಲುವಾಗಿ ಅಲ್ಲ, ಆದರೆ ತನ್ನನ್ನು ಕಂಡುಕೊಳ್ಳುವ ಸಲುವಾಗಿ ಜೀವಿಸಬೇಕು. ಪಾಪವನ್ನೇ ಗಳಿಸುವುದು ಎಂದರೆ ಜೀವನವನ್ನು ಕಳೆದುಕೊಳ್ಳುವುದಿದೆ. 84 ಯಾವ ಶಾಶ್ವತ ಮತ್ತು ನಿರಾಕುಲ ಸುಖ ಶಾಂತಿಯನ್ನು ಜೀವನು ಬಯಸುತ್ತಿದ್ದಾನೆ ಅದು ಅವನಲ್ಲಿಯೇ ಇದೆ, ಅವನ ಸ್ವಭಾವವೇ ಇದೆ. ಆದರೆ ಆ ಸ್ವಭಾವದ ಪರಿಚಯವು ಇಂಥ ಮನುಷ್ಯ ಭವದಲ್ಲಿಯೇ ಆಗಬಹುದಾಗಿದೆ ಮತ್ತು ಜಿನಪ್ರಭುವಿನ ದರ್ಶನ ಹಾಗೂ ಉಪದೇಶ ರೂಪದ ನಿಮಿತ್ತದಿಂದಲೇ ಆಗಬಹುದಾಗಿದೆ. ಇವೆರಡನ್ನೂ ಪಡೆದಿರುವ ನಾವು ಈಗ ಆ ಸುಖ ಶಾಂತಿಯ ಸ್ಥಾನದ ಪರಿಚಯ ಮಾಡಿಕೊಳ್ಳದಿದ್ದರೆ ಈ ಪ್ರಕಾರದ ಸುಯೋಗವು ಎಂದೆಂದಿಗೂ ಲಭಿಸುವ ಸಾಧ್ಯತೆ ಇಲ್ಲ ಮತ್ತು ಇಲ್ಲಿ ಕಾರ್ಯವಾಗದಿದ್ದರೆ ಎಲ್ಲಿಯೂ ಆಗುವ ಸಾಧ್ಯತೆ ಇಲ್ಲ. ಸಂಸಾರದ ಸಮಸ್ತ ಸಂಯೋಗಗಳು ಅಶಾಶ್ವತವಿವೆ, ನಿಜ ಸ್ವಭಾವವು ಶಾಶ್ವತವಿದೆ. ಆ ಅನಾದಿ ನಿಧನ ಸ್ವಭಾವಕ್ಕೆ ಸಂಯೋಗದ ಅವಶ್ಯಕತೆ ಇಲ್ಲ. ಸಂಯೋಗದ ಆಸಕ್ತಿಯಲ್ಲಿ ಜೀವನು ಸ್ವಭಾವದಿಂದ ಎಂದರೆ ಸುಖದಿಂದ ದೂರ ದೂರ ಉಳಿಯುತ್ತಾನೆ. ಒಂದೆರಡು 8 ಭಜನೆ ಅದಾವು, ಒಂದೆರಡು 4 ಮಾತಾದವು ನೋಡ್ರಿ. 28 48 28 ಅವೇನು ಕ್ರೋಧದ ಅಗ್ನಿ ಇಲ್ಲ. ಅನ್ಯಾಯದಿಂದ ಧನ ಸಂಪಾದನೆ. ಓದ್ರಿ ಯಾರು ಓದು ಪ್ರಜ್ಞೆ. ಅನ್ಯಾಯದಿಂದ ಧನ ಸಂಪಾದನೆ 28 ಪೇಜ್. ಅನ್ಯಾಯದಿಂದ ಧನ ಸಂಪಾದನೆ ಮಾಡುವುದರ ತ್ಯಾಗದ ಜೊತೆಯಲ್ಲಿ ನ್ಯಾಯದಿಂದ ಸಂಪಾದನೆ ಮಾಡಿದ ಧನದಲ್ಲಿ ಕೂಡ ಆಸಕ್ತಿಯ ತ್ಯಾಗವಾಗುವುದು ಅವಶ್ಯಕವಿದೆ. ಅಭಕ್ಷದ ತ್ಯಾಗವನ್ನಂತೂ ಮಾಡಲೇಬೇಕಾಗುವುದು, ಆದರೆ ಭಕ್ಷ್ಯದಲ್ಲಿಯ ಆಸಕ್ತಿಯು ಕಡಿಮೆಯಾಗುತ್ತಾ ಹೋಗುವುದು ಅನಿವಾರ್ಯವಿದೆ. ಕ್ರಿಯಾಕಾಂಡಕ್ಕಿಂತ ಅನಾಕುಲತೆಯ ಕಡೆಗೆ ಅಧಿಕ ಲಕ್ಷ್ಯವಿರುವುದು ಲಾಭದಾಯಕವಿದೆ. ಏನು ತಿಳಿತೇನ್ರಿ? ನಿಮಗೆ ತಿಳಿದು ಉಪಯೋಗ ಇಲ್ಲ. ಈ ಕಡೆ ಜರ ತಿಳಿಬೇಕಲ್ಲ, ಜರ ಈ ಕಡೆ ತಿಳಿಬೇಕು. ಉಲ್ಟಾಗಿ ಬರಬರಿ. ಸಮ್ಯಕ್ತ್ವದಿಂದ ಅಂತ ಒಂದೈತಲ್ಲ, ಪೇಜ್ 137. ಅದು ತೋರಿಸಿತ್ತು ನೋಡಿ, ಮೂಲಾಚಾರದಲ್ಲಿ ಸಮ್ಯಕ್ತ್ವದಿಂದ, ಶುದ್ಧ ಜ್ಞಾನದಿಂದ
ಪಂಚಮಹಾವ್ರತಗಳ ರೂಪ ಪರಿಣತಿಯಿಂದ ಹಾಗೂ ಕ್ರೋಧ, ಮಾನ, ಮಾಯೆ, ಲೋಭ ಈ ಕಷಾಯಗಳ ನಿಗ್ರಹ ಮಾಡುವಂಥ ಉತ್ತಮ ಕ್ಷಮೆ, ಮಾರ್ಧವ, ಆರ್ಜವ ಹಾಗೂ ಸಂತೋಷರೂಪ ಗುಣಗಳಿಂದ ಮತ್ತು ಇಂದ್ರಿಯಗಳ ನಿರೋಧದಿಂದ ಯಾವ ಜೀವನು ಪರಿಣತನಾಗುತ್ತಿದ್ದಾನೆ ಅವನಿಗೆ ಯಾವ ಕರ್ಮಗಳ ಸಂಶ್ಲೇಷವಾಗುತ್ತದೆ ಅದನ್ನು ಪುಣ್ಯವೆಂದು ಹೇಳುತ್ತಾರೆ. ಪುಣ್ಯ ಯಾವುದನ್ನೋದನ್ನು ಆಗಮ ಗ್ರಂಥ ಮೂಲಾಚಾರದೊಳಗೆ ಹೇಳಿದ್ದಾರೆ ವೀರಸೇನಾಚಾರ್ಯರು. ಹೋದ್ರೆ ಈ ಕಡೆ ಒಂದು ಅದನ್ನ ಸಮ್ಯಕ್ತ್ವದಿಂದ ಹೋದ್ರೆ ಯಾರು ಸಮ್ಯಕ್ತವೆಂದರೆ ಸುಖಜ್ಞಾನದಿಂದ ಪಂಚಮಹಾವೃತಗಳ ರೂಪ ಪರಿಣತದಿಂದ ಹಾಗೂ ಕ್ರೋಧ, ಮಾನ, ಮಾಯೆ, ಲೋಭ ಈ ಕಷಾಯಗಳ ನಿಗ್ರಹ ಮಾಡುವಂಥ ಉತ್ತಮ ಕ್ಷಮೆ, ಮಾರ್ಧವ, ಆರ್ಜವ ಹಾಗೂ ಸಂತೋಷರೂಪ ಗುಣಗಳಿಂದ ಮತ್ತು ಇಂದ್ರಿಯಗಳ ನಿರೋಧದಿಂದ ಯಾವ ಜೀವನು ಪರಿಣತನಾಗುತ್ತಾನೆ ಅವನಿಗೆ ಯಾವ ಕರ್ಮಗಳ ಸಂಶ್ಲೇಷವಾಗುತ್ತದೆ ಅದನ್ನು ಪುಣ್ಯವೆಂದು ಹೇಳುತ್ತಾರೆ. ನಾವು ಪುಣ್ಯರೇ ಆಗ್ತೈತಲ್ಲ ಅಂತೇವ್ರಿ. ಎಲ್ಲ ಆಗ್ತೈತೆ ಪುಣ್ಯ. ಮೊದಲನೇ ಕಂಡೀಷನ್ ಏನು ಹೇಳಿದರು? ಸಮ್ಯಕ್ತ್ವದಿಂದ, ಆಮೇಲೆ ಶ್ರುತಜ್ಞಾನದಿಂದ, ಪಂಚಮಹಾವ್ರತಗಳ ರೂಪ ಪರಿಣತಿಯಿಂದ ಹಾಗೂ ಕ್ರೋಧ, ಮಾನ, ಮಾಯೆ, ಲೋಭ ಈ ಕಷಾಯಗಳ ನಿಗ್ರಹ ಮಾಡುವಂಥ ಅವಕ್ಕೆ ವಿರುದ್ಧ ಅಲ್ಲಿ ಹೇಳಿದ್ದಾರೆ ಕ್ಷಮೆ, ಮಾರ್ಧವ, ಆರ್ಜವ, ಸಂತೋಷ ರೂಪದ ಗುಣಗಳಿಂದ. ಯಾವಾಗ ಒಮ್ಮೆ ದಶಲಕ್ಷಣದೊಳಗೆ ಅಷ್ಟು ನೆನಪು ಮಾಡ್ಕೊಂಡ್ರೆ ಆಗಲಿಲ್ಲ ರೀ. ಅವು ಗುಣ ಬೇಕು ನಮ್ಮಲ್ಲಿ. ಆ ಗುಣಗಳಿಂದ, ಇಂದ್ರಿಯಗಳ ನಿರೋಧದಿಂದ ಯಾವ ಜೀವನೂ ಪರಿಣತನಾಗುತ್ತಿದ್ದಾನೆ, ಸ್ವಯಂ ಅವನ ಪರಿಣಮನ ಆ ಪ್ರಕಾರ ಇತ್ತು ಅಂತಂದ್ರೆ ಅವನಿಗೆ ಯಾವ ಕರ್ಮದ ಸಂಶ್ಲೇಷ ಆಗ್ತಿದೆಯಲ್ಲ, ಅರ್ಥಾತ್ ಅವನ ಆತ್ಮ ಪ್ರದೇಶದೊಳಗೆ ಯಾವ ಕರ್ಮಗಳು ಬಂದು ನಿಲ್ಲತ್ತವಲ್ಲ ಅದಕ್ಕೆ ಪುಣ್ಯ ಅಂಥೇಳಿ ಹೇಳಿದ್ದಾರೆ. ಉಳಿದದ್ದ ನಿಜವಾಗಿ ಯಾವುದು ಪಾಪಕ್ಕೆ ಕಾರಣ ಇದೆ, ಪಾಪದ ಪ್ರಚೋದನೆ ನೀಡ್ತಿದೆ, ಅದಕ್ಕೆ ಪುಣ್ಯ ಅನ್ನೋದನ್ನೇ 41ನೇ ಪುಟ. ಅಜ್ಞಾನಕ್ಕಿಂತ ದೊಡ್ಡ ಶತ್ರು ಭೂಲೋಕದಲ್ಲಿ ಬೇರೆ ಇಲ್ಲ. ಕ್ರೋಧಕ್ಕಿಂತ ಭಯಂಕರ ಅಗ್ನಿಯೂ ಇರುವ ಸಾಧ್ಯತೆ ಇಲ್ಲ. ಸ್ನೇಹಕ್ಕಿಂತ ದೊಡ್ಡ ಬಂಧನವಾದರೂ ಲೋಕದಲ್ಲಿ ಎಲ್ಲಿದೆ? ಮಾನಕ್ಕಿಂತ ಮಹಾನ್ ವಿಷವನ್ನು ಜ್ಞಾನಿಗಳು ನೋಡಿಲ್ಲ. ಮಾಯೆಗಿಂತ ಆಳವಾದ ಹೊಂಡವು ಇಲ್ಲವೇ ಇಲ್ಲ. ಲೋಭಕ್ಕಿಂತ ಅಧಿಕ ಮಲಿನವಾದ ಹೆಸರು ಕಂಡುಬರುವುದಿಲ್ಲ. ಜನ್ಮಕ್ಕಿಂತ ದುಃಖ ಮತ್ತು ಮರಣಕ್ಕಿಂತ ಭಯವು ಯಾವುದರಲ್ಲೂ ಇಲ್ಲ. ಮೊದಲನೇ ಪೇಜಲ್ಲಿ 11ನೇ ಪೇಜ್. ಇವತ್ತಿನ ದಿವಸದ ಬಗ್ಗೆ ಒಂದಿಷ್ಟು ಹೇಳಬೇಕಾಗಿತ್ತು. ನಿಜವಾಗಿ ಹೊಸ ವರ್ಷ ನಿನ್ನೆ ಶುರು ಆಗಲಿಲ್ಲ, ನಮಗೆ ಇವತ್ತು ಶುರುವಾಗಿದೆ. ಯಾಕೆ ಅಂತಂದರೆ ನಿನ್ನೆ ಸ್ವಾಧ್ಯಾಯ ಇರಲಿಲ್ಲ, ಮತ್ತು ಇವತ್ತು ಹೊಸ ವರ್ಷ ಆಗ ಅಂತಂದರೆ ಸ್ವಾಧ್ಯಾಯದ ಜೊತೆಯಾಗಿ ಇದು 2 ಗ್ರಂಥಗಳ ನವೀನವಾಗಿ ನಮ್ಮ ಕೈ ಸೇರಿತು. ಇವತ್ತು ಅರ್ಥಾತ್ ಹೊಸ ವರ್ಷದ ಮಾತು. ಹೊಸ ವರ್ಷ ಕಾಣಿಕೆ. ವರ್ಷ ಅಂತಂದ್ರೆ ಏನ? ಹಳೆಯದನ್ನೆಲ್ಲ ವರ್ಷ ಹಾಕೋದ್ರಿ, ವರ್ಷ ಬಿಡೋದು, ಅಳಿಸಿ ಬಿಡೋದು. ಹಳೆಯದನ್ನೆಲ್ಲ ವರ್ಷ ಬಿಡೋದು, ಅದು ಇನ್ಮೇಲೆ ಹೊಸ ವರ್ಷ. ಇನ್ನು ಇವತ್ತು ತಾರೀಕು ಎಷ್ಟಿದೆ ರೀ? 2/1/2022. ಅರ್ಥಾತ್ 2/1/2022 ಎಷ್ಟದವ್ರಿ? 4 ಅರ್ಥಾತ್ ಎಲ್ಲವನ್ನೂ ಕೂಡಿಸಿದ್ರೆ ಬೇರೀಸ್ ಮಾಡಿದರೆ ಎಷ್ಟಾಯ್ತು? 9 ಆಗ್ತಿದೆ. ಹಾಗಾದ್ರೆ ಈ 2/1/2022 ಇದೆಯಲ್ಲ, ಇದು 9 ತತ್ವ ಆಗ್ತಾವೆ ಕೂಡಿಸಿದರೆ. ಇನ್ನು ಆ ಒಂದೊಂದು ಬೇರೆ ಮಾಡಿದರೆ ಅಮೃತಚಂದ್ರಾಚಾರ್ಯ ದೇವ್ ಹೇಳಿದಾರಲ್ಲ, ಏನ? ನವತತ್ವ ಛನ್ನ ಮುನ್ನೀಯಮಾನಂ. 9 ತತ್ವಗಳಲ್ಲಿ ಅಡಗಿ ಹೋದಂಥ ಜೀವತತ್ವವನ್ನು ಬೇರೆ ಮಾಡೋದಿದೆ. ಜೀವತತ್ವ ಒಂದನ್ನು ಬೇರೆ ಮಾಡಿದ್ರೆ ಎಷ್ಟು ಉಳಿದು ರೀ? 8 ತತ್ವ ಉಳಿದು. ಏನು 8 ಕರ್ಮ ಉಳಿದು ರೀ? 8 ಕರ್ಮ ಉಳಿದು ರೀ.
ಆ 8 ಕರ್ಮಗಳ ನಾಶ ಮಾಡುವ ಸಲುವಾಗಿ ಆ ಒಂದನ್ನು ಬೇರೆ ಮಾಡೋದಿದೆ. ಹಾಗಾದ್ರೆ ಕೊನೆಗೆ ಏನಾಗ್ತಿದೆ? ಶೂನ್ಯ ಆಗ್ತಿದೆ. ಸೊನ್ನೆ ಯಾವುದರದ ಸೊನ್ನೆ? ಕರ್ಮಗಳದ್ದು ಸೊನ್ನೆ. ಯಾವುದರದ ನಾಶ ಮಾಡುತ್ತಲ್ಲ ಅದು ಸೊನ್ನೆ ಆಯಿತು, ಕರ್ಮಗಳದ್ದು ಸೊನ್ನೆ. ಇನ್ನು ಆ ಭಗವಾನಾತ್ಮ ಒಬ್ಬೇನದನಲ್ಲ, 9 ತತ್ವಗಳಲ್ಲಿ ಅಡಗಿ ಹೋದಂಥ ಯಾವ ಒಂದು ಜೀವ ತತ್ವ ಅರ್ಥಾತ್ ಈ ಶುದ್ಧಾತ್ಮ ಇದನ್ನಲ್ಲ, ಇವು ಶಾಶ್ವತ ಅನಂತ ಕಾಲದವರೆಗೆ ತನ್ನ ಅತೀಂದ್ರಿಯ ಆನಂದದೊಳಗ ಮುಳುಗಿ ಏಕಾಕಿ ಇರ್ತಾನೆ. 3 ಲೋಕ 3 ಕಾಲವನ್ನೆಲ್ಲ ತಿಳಿತಾ ಇದ್ರೂ ಕೂಡ ಅವನ ಆ ಏಕಾಕಿ ನಿರ್ಬಾಧ ಸುಖಕ್ಕೆ ಯಾವುದೇ ಪ್ರಕಾರದ ವ್ಯತ್ಯಯ ಬರುವುದಿಲ್ಲ, ಅಡ್ಡಿ ಬರುವುದಿಲ್ಲ. ಮತ್ತು 8 ಗುಣಗಳಿಂದ ಪರಿಭೂಷಿತ ಇರ್ತಾನೆ. ಸಿದ್ಧರಿಗೆ ಗುಣ ಎಷ್ಟ? ನಷ್ಟಾಷ್ಟ ಕರ್ಮರಹಿತ, ಅಷ್ಟಗುಣ ಸಮನ್ವಿತ, ಮಹಾಗುಣ ಸಮನ್ವಿತ ಪರಮ. ಆ ಪರಮ ಏನದನು? ಒಬ್ಬದನು. ಆ 8 ಮಹಾಗುಣಗಳಿಂದ ಅವನು ಸಮನ್ವಿತ ಇದ್ದಾನು. ಅವನ ಜೀವನದೊಳಗಿಂದ ಕರ್ಮ ಅನ್ನೋದು ಎಲ್ಲವೂ ಅಭಾವ ಆಯ್ತು. ದ್ರವ್ಯ ಕರ್ಮ ಇಲ್ಲ, ಭಾವ ಕರ್ಮ ಇಲ್ಲ, ನೋವು ಕರ್ಮ ಇಲ್ಲ, ಏನೇನು ಕರ್ಮ ಅನ್ನೋದು ಇಲ್ಲವೇ ಇಲ್ಲ. ಈ ಪ್ರಕಾರ ಇವತ್ತಿನ ಯಾವ ದಿನಾಂಕ ಇದೆ, ತಿಂಗಳು ಇದೆ, ಇಸ್ವಿ ಇದೆ, ಇದು ನಮ್ಮ ಸಲುವಾಗಿ ಇಡೀ ವರ್ಷದ ತನಕ ಈ ಕಾರ್ಯದೊಳಗೆ ನಮ್ಮನ್ನು ಉತ್ತರೋತ್ತರ ಅಭಿರುಚಿಯುಳ್ಳವರನ್ನಾಗಿ ಮಾಡಬೇಕು. ಆ ಪ್ರಕಾರ ನಾವು ಪ್ರಯತ್ನ ಮಾಡುವುದಿದೆ. ಇನ್ನು ಈ ಜನವರಿ 2ನೇ ತಾರೀಕು ಇಂದಿಗೆ 92 ವರ್ಷಗಳ ಪೂರ್ವದೊಳಗೆ ಅಪ್ಪಾಜಿ ಜನ್ಮ ಆಗಿತ್ತು. 92 ವರ್ಷಗಳ ಪೂರ್ವದಿಂದ. ಆ 92 ವರ್ಷಗಳ ಪೂರ್ವದೊಳಗೆ ಅಪ್ಪಾಜಿಯ ಜನ್ಮ, ಈಗ ಬಬಿತಾ ಮುಂಜಾನೆ ಹೇಳಲ್ಲ, ಅಪ್ಪಾಜಿ ಜನ್ಮ ಆಗ್ತಿದ್ರೆ ನಮ್ಮ ಜನ್ಮ ಆಗ್ತಾ ಇರಲಿಲ್ಲ. ಆಕಿದು ಅಷ್ಟೇ ಅಲ್ಲ, ಯಾರ್ದೂ ನಮ್ಮದು ಜನ್ಮ ಆಗ್ತಿರ್ಕಿಲ್ಲ. ಒಂದು ವೇಳೆ ಹಿಂದಿದ್ದು ಏನಾದರೂ ಗಾಳಿ ಸ್ವಲ್ಪ ಬಡಿತಿತ್ತು ಅಂತಂದ್ರೆ ಸ್ವಲ್ಪ ಏನರೇ ಆಗಬಹುದಾಗಿತ್ತು. ಆದ್ರೆ ಅಪ್ಪಾಜಿ ಜನ್ಮ ಆಗುವುದರಿಂದ ಯಾವ ವಾಸ್ತವಿಕವಾದಂಥ ತತ್ವದ ಒಂದು ಛತ್ರ ಛಾಯೆ ಅಂದರೆ, ಶೀತಲ ಛಾಯೆ ಅಂದರೆ ತಮಗೆ ದೊರಕಿದೆಯಲ್ಲ, ಅದು ಮಹಾನ್ ಭಾಗ್ಯ. ಆ ನಮ್ಮ ಭಾಗ್ಯ ಆ ಒಂದು ಜೀವದ ಈ ದೇಹ ಧಾರಣ ಮಾಡಿ ಮನುಷ್ಯ ಭವ ಧಾರಣ ಮಾಡಿರುವುದರ ನಿಮಿತ್ತವಾಗಿ ಈ ನಮ್ಮ ಭಾಗ್ಯ ಇಂದ ಹೊಳಿತಾ ಇದ್ದೀರಿ. ಇನ್ನು ಆ ಜೀವ ಯಾವ ಮಾರ್ಗವನ್ನು ನಮಗೆ ಪ್ರತ್ಯಕ್ಷ ಆಚರಣೆಯ ಮೂಲಕ ತೋರಿಸಿದರು, ಗ್ರಂಥದ ಮೂಲಕ ತೋರಿಸಿದ್ದ, ಪರಿಚಯ ಮಾಡಿಸಿದ್ದ, ಅದನ್ನಂತೂ ನಾವಲ್ಲ ಬಹಳಷ್ಟು ಜನರು ಅದರಿಂದ ಲಾಭಾನ್ವಿತ ಆಗಿದ್ದಾರೆ. ಆ ಕಾರ್ಯದೊಳಗೆ ಅನೇಕ ಪ್ರಕಾರದ ಪ್ರಗತಿ ಸಾಧಿಸಿದ್ದಾರೆ, ನಾವು ಸಾಧಿಸಿದ್ದೇವೆ. ಆದ್ರೆ ಅವರ ಆಚರಣೆಯನ್ನು ಸಮೀಪದಿಂದ ಯಾರು ನೋಡಿದ್ದೇವಲ್ಲ, ವಿಜಯಣ್ಣ ಹೇಳಿದರು, ಬಬಿತಾ ಹೇಳಿದಳು, ಸುಧಾತಾಯಿ ಹೇಳಿದರು, ಸಮೀಪದಿಂದ ಯಾರು ಎಲ್ಲಕ್ಕಿಂತ ಹೆಚ್ಚು ಯಾರು ನೋಡಿರ್ಬೇಕ್ರಿ? ಪರೀಕ್ಷೆಗೆ ಯಾರು ಕೂಡೋದು ಮೊದಲ? ನಿಜವಾದ ಮಾತಿದೆ. ನಾನೇ ಅಧಿಕ ಅವರ ಆಚರಣೆಯನ್ನು ನೋಡಿದ್ದೇನೆ. ಅತ್ಯಂತ ಚಿಕ್ಕವಳಿರುವಾಗ, ಅರ್ಥಾತ್ ಬುದ್ಧಿ ತಿಳಿದಾಗಿಂದ ಕೂಡ ರಮೇಶನ್ನ ಯಾವಾಗೆಲ್ಲ ಹೇಳ್ತಿರ್ತಾರೆ, ಜಗಳ ಬರೋದು ಯಾವುದರಲ್ಲಿ ಅಂದ್ರೆ ಊಟದಲ್ಲಿ ಅನ್ನರಿ ಅಂಥೇಳಿ. ಆದರೆ ನಾನು ಊಟದಲ್ಲಿ ಹೆಂಗೆ ಜಗಳ ಬರ್ತೈತಿ ಅಂತಿದ್ದನ್ನು, ಯಾಕೆ ಅಂತಂದ್ರೆ ಹುಟ್ಟಿದಾರಭ್ಯದಿಂದ ನಾನು ಊಟದ ಸಲುವಾಗಿ ಜಗಳ ಮಾಡಿದ್ದು ನೋಡೇ ಇಲ್ಲ. ಅಪ್ಪಾಜಿ ಎಂದೂ ಯಾವುದೂ ಇದು ಬೇಕು ಅನ್ನುವಂಥ ಶಬ್ದ ನಾನು ಕೇಳಿಲ್ಲ. ಅಮ್ಮಗೆ ಹೇಳೋದು, ಬೇರೆದವರಿಗೆಲ್ಲ ನನಗೆ ಇದು ಮಾಡು, ಇದು ಬೇಕು ಅನ್ನುವಂಥ ಶಬ್ದ ಅವ್ರ ಜೀವನದೊಳಗನೆ ಇರಲಿಲ್ಲ. ಇದು ಅವರು ದೊಡ್ಡ ಸ್ಥಳ ಹೇಳ್ತಾ ಇದ್ದೇನೋ ಅಲ್ಲ, ನನ್ನ ಭಾಗ್ಯದಿಂದ ನಾನು ನೋಡಿದ್ದೇನೋ ಮತ್ತು ತಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ. ಅಂದರೆ ನಮ್ಮಲ್ಲೇ ಇರುವಂಥವು ಕೂಡ ಆ ಪ್ರಕಾರದ ಭಾವಗಳ ಒಂದಿಷ್ಟು ಲಜ್ಜೆ ಪಟ್ಕೊಂಡು ಹೊರಟು ಹೋಗ್ಬೇಕ್ರಿ. ಅಗದಿ ಚಿಕ್ಕವ್ರು ಜನವಾಣಿ ಕಂದದೊಳಗೆ ಬರೆದಿದ್ದೇನೆ ಸ್ವಲ್ಪ. ಅಗದಿ ನನಗೆ ಬುದ್ಧಿ ತಿಳಿದಾಗಿಂದು ಹಿಡಿದು ನಾನು ನೋಡಿದ್ರೆ ಎಂದೂ, ಮತ್ತು ಅವ್ರ ತಾಯಿಗೆ ಅವ್ರು 9 ಜನ ಮಕ್ಕಳ್ರಿ. ಇಂದು ನಿಮ್ಗೆ ಹೆಂಗೆ ಒಬ್ಬೊಬ್ಬರಾದರೂ ಅವ್ರದ್ದೆಲ್ಲ ಲಾಡ್ ಪೂರೈಸ್ತೀರಿ, ಹಾಗಿಲ್ಲ, 9 ಜನ ಮಕ್ಕಳು. ಇವರು ಖಾರ ಅನ್ನೋದು ಒಂದು ಸ್ವಲ್ಪ ಕೂಡ ತಿಂತಿರಲಿಲ್ಲ, ಅವರಿಗೆ ನಾಲಿಗೆಗೇನೆ ನಡೀತಿರ್ಲಿಲ್ಲ. ತರಕಾರಿ ಮಾಡಿದ್ರೆ ಹಾಲಲ್ಲಿ ತೊಳೆದು ಅವ್ರು ಹಾಕ್ತಿದ್ರಂತ್ರಿ ಅವ್ರ ಅಮ್ಮ. ಬೇರೆ ಯಾವಾಗ ಮಾಡವ್ರ? ಅಷ್ಟು ಮಂದಿಗೆಲ್ಲ
ಅಂದರೆ ಈ ಪ್ರಕಾರ ಅವರು ಮೊದಲಿನಿಂದ ಅಷ್ಟ ಸಮಾಧಾನ ಪ್ರವೃತ್ತಿ, ನಿದ್ರೆ ಅಂತೂ ಇರಲೇ ಇಲ್ಲ. ಅಪ್ಪು ಹಾಕಿ ಮಲಗಿಸ್ತಿದ್ರಂತ್ರಿ ಅವರಿಗೆ. ಮಲಗತಾನೆ ಇರಲಿಲ್ಲ, ಅಪ್ಪು ಹಾಕಿ ಮಲಗಿಸ್ತಿದ್ರು ಅಂದ ಕಥೆ ಹೇಳಿದ್ದು ಅಣ್ಣ ದೊಡ್ಡ ಕಾಕಾದ. ಈ ಪ್ರಕಾರ ಅವರು ಜನ್ಮತಃನ ಆ ಪ್ರಕಾರದ ವ್ಯಕ್ತಿತ್ವ ಇರಲಿಕ್ಕೆ ಕಾರಣ ಏನ ಅಂಥೇಳಿ ಒಂದು ಸ್ವಲ್ಪ ಕಾರಣದ ಸಂಶೋಧನೆ ಮಾಡಿದ್ರೆ ತಿಳಿದು ಬರ್ತಿದೆ. 10 ವರ್ಷದ ವಯಸ್ಸಿನೊಳಗೆ ಯಾರು ದೀಕ್ಷಾ ತಗೊಂಡು ಹೋಗಿ ಪಂಚ ಪರಮಾಗಮಗಳ ರಚನೆ ಮಾಡಿದರು. ಅವರ ರಚನೆ ಅಂತೂ 84 ಪಾಹುಡ ಗ್ರಂಥಗಳ ರಚನೆ ಮಾಡಿದರು. ಆದರೆ ಯಾವ ಉಪಲಬ್ಧ ಪಂಚ ಪರಮಾಗಮದವು ಅವುಗಳ ಭಾಷೆ ಕನ್ನಡರೇ, ಪ್ರಾಕೃತ ಭಾಷೆ, ಲಿಪಿ ಕನ್ನಡರೇ. ಅವುಗಳನ್ನು ಕನ್ನಡದ ಭಾಷೆಯೊಳಗೆ ತರುವ ಸಲುವಾಗಿನ ಯಾರದ ಜನ್ಮ ಆಗಿದೆ, ಅವ್ರ ಪ್ರಕೃತಿ ಶಾಂತನೇ ಇರೋದು ಇರಲಿಕ್ಕೆ ಬೇಕಲ್ಲ. ಸ್ವಾಭಾವಿಕವಾಗಿ ನಿಸರ್ಗದೊಳಗೆ ಈ ಪ್ರಕಾರ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದ್ದೇ ಇರ್ತಿದ್ದೀರಿ. ಯಾವ ಕೆಲಸದ ಸಲುವಾಗಿ ಯಾರದ ಜನ್ಮ ಆಗಿದೆಯಲ್ಲ ಆ ಕೆಲಸದ ಅನುರೂಪ ಅವ್ರದ ಸಂಪೂರ್ಣ ಶರೀರದ ರಚನೆ, ರಕ್ತದ ಕಣಕಣ ಪ್ರತಿಯೊಂದು ಅವರಿಗೆ ಪ್ರಾಪ್ತವಾಗುವಂಥ ಪರಿಸರ ಅಷ್ಟೊಂದು ಮುಖ್ಯ ಇರುವುದಿಲ್ಲ. ಆದ್ರೂ ಕೂಡ ಸ್ವಾಭಾವಿಕವಾಗಿ ಅವರಿಗೆ ಅಂಥ ಪರಿಸರ ಸಿಗ್ತಿದೆ. ಬಾಲ್ಯಾವಸ್ಥೆಯೊಳಗನ ಬಾಹುಬಲಿ, ಕುಂಭೋಜ ಬಾಹುಬಲಿ ಸಂಸ್ಥಾ ಸ್ಥಾಪನೆ ಮಾಡಿದಂಥ ಸಮಂತಭದ್ರಾಚಾರ್ಯರದ ಅವರಿಗೆ ಅತ್ಯಂತ ಒಡನಾಟ. ಗಜಾಬೆನ್ ಎಷ್ಟು ಪ್ರಬುದ್ಧರೇ ವ್ಯಕ್ತಿ ಗೊತ್ತಿದೆ ಅಂದರೆ ಅವ್ರ ಬಗ್ಗೆ. ಸೋದರ ಮಾವು ಮದುವೆ ಮಾಡಿದರೆ ಗಜಾಬೆನ್ ಅವ್ವ ಅಪ್ಪ ತೀರ್ಕೊಂಡಿದ್ರು. ಸೋದರ ಮಾವು ಮದುವೆ ಮಾಡಿದ, ಅವ್ವ ಅಪ್ಪನ ಆಸ್ತಿ ರಗಡಿತ್ತರೆ. ಆ ಆಸ್ತಿಯನ್ನು ತಾವು ಇದು ಮಾಡಿಕೊಳ್ಳುವ ಸಲುವಾಗಿ ಒಳ್ಳೆಯ ಮನೆತನದೊಳಗೆ ಆಕೆ ಮದುವೆ ಮಾಡಿದ ನಂತರ ಅಕ್ಷತಾರೋಪಣ ಆದ ಕೂಡಲೇ ನಿನ್ನ ಮನಸ್ಸಿತ್ತಲ್ಲ, ಆಯ್ತು ನೋಡಿ ಮದುವೆ ಅಂತ ಹೇಳಿ ಅಂದು ಅಲ್ಲೇ ಬಳೆ ಹೊಡ್ಕೊಂಡ್ರಿ ಅವರು. ಗಜಾಬೆನ್ನ ಕಥೆ ಇದೆ. ನನಗ ಮತ್ತು ಈ ವ್ಯಕ್ತಿಗೆ ಏನೂ ಸಂಬಂಧ ಇಲ್ಲ ಅಂಥೇಳಿ ಹೇಳಿದ್ರು. ಅಂಥ ಪ್ರಬುದ್ಧ ಮನುಷ್ಯ, ಅವಳ ವ್ಯಕ್ತಿತ್ವನ ಅಷ್ಟು प्रबुद्ध. बाबारी होजरू ಅಂತಂದ್ರೆ आता काय आमचं दप्तर बांधायला पाहिजे की आता काय आमचं चालणार इथं ಅನ್ನೋಕ್ಕಾರೆ. ಅಂದ್ರೆ ಮಹಾರಾಜರ ಹತ್ರ ಏನು ಮಹಾರಾಜರೇನ ಅವ್ರ ಜೋಡಿನ ಮಾತಾಡೋರ ಬಾಬಾರಿ ಜೋಡಿನ ಅಂಥೇಳಿ. ಅಂದರೆ ಈ ಪ್ರಕಾರ ಅಪ್ಪಾಜಿದ ವರ್ಚಸ್ವ ಸ್ವಾಮೀಜಿ ಎದುರು ಇತ್ತರೆ, ಅವರು ಸಮಂತಭದ್ರ ಸ್ವಾಮಿ ಎದುರಿಗೆ. ಇವ್ರು ಎಷ್ಟು ಸಣ್ಣವ್ರು, ಅವ್ರು ಎಷ್ಟು ವೃದ್ಧರ್ರೆ. अप्पाजी ಒಂದ್ಸಲ ಕೇಳಿದ್ರಂತ, महाराज आपल्याला सम्यक दर्शन आहे? नाही, प्रयत्न चालू आहे. ಇಂಥ ಮನುಷ್ಯರದ ಸಂಯೋಗ ಅವರಿಗೆ ಬಂತಾರೆ. ಮತ್ತು ಎಷ್ಟು ಪ್ರಬುದ್ಧ ವ್ಯಕ್ತಿ ಆ ವೇಳೆದೊಳಗೆ ಧರ್ಮದ ಜಿಜ್ಞಾಸೆ ಇರುವಂಥ ಜೀವರುಗಳ, ಪಾಪಭೀರು ಜೀವರುಗಳ ಎಷ್ಟು ಇದ್ದಾರೆ. ಈಗ ದಿನ ಕಳೆದಂಗೆ ಪಾಪ ಅನ್ನೋ ಶಬ್ದ ಜೀವನದ ಕೋಶದೊಳಗಿಂದ ಅಳಿಸಿ ಹೊರಟಿದ್ರೆ, ಪಾಪ ಅನ್ನುವಂಥ ಶಬ್ದ ಇಲ್ಲ. ಮಾನವೀಯತೆಯ ಮೌಲ್ಯ ಏನೂ ಸ್ವಲ್ಪ ಕೂಡ ಉಳಿದಿಲ್ಲ. ಹಿರಿಯರ, ಗುರುಗಳ, ದೊಡ್ಡವರ, ರೋಗಿಗಳ ಅನ್ನುವ ಭಾವ ಇಂದಿನ ವಿದ್ಯಾವಂತರಲ್ಲೇ ಇಲ್ಲ. ನಿನ್ನಿನ ಪ್ರಜ್ಞೆಗೆ ಹೇಳಿದ್ನು, ಯಾವುದೋ ಪುಸ್ತಕ ಬಂತು ನಾನು ಯಾಕೆ ತೋರಿಸ್ಬೇಡಂತೇನೆ. ಅಪ್ಪಾಜಿ ಹೇಳಿದ್ರಲ್ಲ, ಕಥೆ ಕೂಡ ಅದರ ಬಗ್ಗೆ ಒಂದು ಹೇಳಿದ್ರು ಅಲ್ಲಿ ಅವರು. ಹಾಸನದೊಳಗೆ ಒಬ್ಬ ರಾಜ್ಕುಮಾರನ ಮದುವೆ ಇರ್ತೈತಿ, ರಾಜ್ಕುಮಾರಿಯ ಜೊತೆಗೆ ಒಂದ್ಸಲ ಅವರೆಲ್ಲ ಕರ್ಸಿರ್ತಾರೋ, ಒಂದ್ಸಲ ನಾನು ನೋಡ್ಬೇಕಂತ ರಾಜ್ಕುಮಾರ್, ಒಂದ್ಸಲ ನಾನು ನೋಡ್ಬೇಕು. ಆಯ್ತು ಆಯ್ತು ಅವರೆಲ್ಲರೂ ಗಾಬರಿ ಆಗ್ತಾರಲ್ಲ, ಹುಡುಗಿ ತಂದೆ ಅದೆಲ್ಲ ಏನು ಪದ್ಧತಿ ಇರಲಿಲ್ಲ ಮೊದಲ್ರಿ ನೋಡೋದ. ತಾಯಿ ತಂದೆ ನಿಶ್ಚಿತ ಮಾಡಿರು ಅಂತಂದ್ರೆ ಕೊಟ್ಟು ಬಿಡ್ತಿದ್ರಿ. ಮತ್ತು ಅವ್ರ ಹೆಣ್ಮಕ್ಳದನ್ನು ಸ್ವಂತ ವಿಚಾರ ಬೇಕಾದಷ್ಟು ಬುದ್ಧಿವಂತಿಕೆ ಇದ್ರೂ ಕೂಡ ನನ್ನ ಜೀವನದ ಕರ್ತ ನಾನು ಅನ್ನುವಂಥ ಮಾತು ಆ ವೇಳೆದೊಳಗಿರಲಿಲ್ಲ. ನನಗೆ ಬೇಕಂಗೆ ನನ್ನ ಗಂಡ ಯಾಗಬೇಕು ಹಾಗೆ ನಾನು ಆರಿಸ್ಕೊಳ್ತೇನೋ ಅನ್ನೋದು ಇರಲಿಲ್ಲ. ಅದು ಒಂದು ಕಾಲಕ್ಕಿತ್ತು ಸ್ವಯಂವರ, ಅದು ಬೇರೆ. ಆಮೇಲೆ ಹಾಗೆ ಆದ ನಂತರ ತಂದೆಗೆ ಕೇಳ್ತಾಳೆ, ಏನು ಗುಸು ನಡೀತಲ್ಲ, ಅಲ್ಲೆಲ್ಲೇ ಮಂದಿ ನಿಂತು ಮಾತಾಡೋದ ಏನ ಅಂಥೇಳಿ ಕೇಳಿದ ನಂತರ, ಏನಿಲ್ಲಮ್ಮ ವರಕುಮಾರ ನಿನ್ನನ್ನು ಒಂದು ಸಲ ನೋಡ್ಬೇಕಂತ. ಆಯಿತು ಬರಕ್ಕೆ ಹೇಳ್ರಿ ಅಂತ ಹೇಳಿ ಹೇಳ್ತಾಳೆ. ನೋಡಿದ, ಆಯ್ತು ನನಗೆ ಒಪ್ಪಿಗೆ ಐತೆ ತಂದ, ಹೊರಟಿದ್ದ, ತಡಿ ಅಂತ ಹೇಳ್ತಾಳೆ. ನನಗೆ ಒಪ್ಪಿಗೆಲ್ಲ ಅಂತ ಹೇಳ್ತಾಳೆ. ಯಾಕ ಅಂಥೇಳಿ ಅಪ್ಪ ಅದ ಎಲ್ಲರೂ ಗಾಬರಿ ಆಗ್ತಾರೆ. ದೊರೆ ಅದ, ಯಾರಿಗೆ ಹಿರಿಯರ ಮಾತಿನ ಮೇಲೆ ವಿಶ್ವಾಸ ಇಲ್ಲ, ತಾಯಿ ತಂದೆ ತಮ್ಮ ಕಲ್ಯಾಣನ ಮಾಡ್ತಾರೋ ಅನ್ನೋ ಮಾತಿನ ಸಾಮಾನ್ಯ ಪರಿಚಯ ಇಲ್ಲ,
ಯಾರಿಗೆ ಕೇವಲ ಚರ್ಮಮಯ ರೂಪದ ಅಪೇಕ್ಷೆ ಇದೆ ಅಂಥವನನ್ನು ನಾನು ಗಂಡ ಅಂತೇಳಿ ಸ್ವೀಕಾರ ಮಾಡ್ತೇನೆ. ಇದು ಹಾಸನದೊಳಗೆ ಹೇಳಿದೆ. ಪರಮ ಗ್ರಂಥ ಯಾವುದರ ಬಂತು ಅಂತಂದರೆ ಹೆಂಗಿತ್ತು ಅವರೇ ಹೇಳಿದ್ದೆ, ಅದು ವಿಮೋಚನೆ ಆಗದ ವಿನಃ ನೋಡೋದಂತ ಹೇಳಿ. ನಿನ್ನೆ ಸ್ವಾಭಾವಿಕವಾಗಿಯೇ ಈಕೆ ಕೈಯಾಗ ತಂದು ಕೊಟ್ರೆ ಅಜ್ಜಿತನ್ನ ಅಲ್ಲಿ ಎಷ್ಟು ಮಂದಿ ನೋಡಿರ್ತಾರಲ್ಲ ಅಂತ, ಅವ್ರು ಕೆಲಸ ಮಾಡೋರು ನೋಡೋದು ಮತ್ತು ಬೇರೆ. ಈಕೆಯನ್ನು ಸಹಜ ನೋಡಿದಾಳು, ಅದನ್ನು ಪೂರಾ ನೋಡಿಲ್ಲ. ಆಕೆ ತಂದಕ್ಕೆ ನನ್ನ ಕೈಯಾಗನ್ನು ಕೊಟ್ಟಿದ್ದಾಳು, ಅದಕ್ಕೊಂದು ಸ್ಟಿಕ್ಕರ್ ಹಚ್ಚಿದಾರೆ. ಹೌದಮ್ಮ ಹಚ್ಚಿದಾರು ಅಂಥೇಳಿ ಅಂದಿಲ್ಲ. ಆ ವೇಳೆದೊಳಗೆ ನಾ ಘಟನಾ ಹೇಳಿದೆ, ನಂದು ಆಕೆಗೆ ಹೇಳಿದ್ದೆ. ಇಲ್ಲೇ ಅದಾಳ ಆಕೆ, ಸುಳ್ಳು ಹೇಳು ಮಾತೇನು ಪ್ರಶ್ನೆ ಬರೋದಿಲ್ಲ. ನಾ ಯಾವುದೂ ಪುಸ್ತಕ ಬಂತು ಮ್ಯಾನೇಜರ ಕಾಗದ ಸುತ್ತಿ ನನ್ನ ಕೈಯಾಗ ಇದು ನಿಮ್ಗೆ ಅಂಥೇಳಿ ತಂದು ಕೊಟ್ಟಿರ್ತಾರೆ. ಕೊಟ್ಟ ನಂತರ ಅಲ್ಲಿ ಅಪ್ಪಾಜಿ ಕುರ್ಚಿ ಅದ್ರ ನಿಂತು ಭಗವಂತರ ಫೋಟೋ ನೋಡ್ತಾ ನಮೋಕಾರ ಮಂತ್ರ ಅಂತ ನಾ ಇದನ್ನು ನೋಡ್ತೆ. ಅದು ಯಾಕ ಕಾರಣ ಇಷ್ಟ ಇದೆ, ಅದಕ್ಕೊಂದು ವಿಶಿಷ್ಟವಾದಂಥ ಯಾವ ಪ್ರಕಾರ ಮಹಾವೀರ ಸ್ವಾಮಿಯ ದಿವ್ಯ ಧ್ವನಿ ಹೊರಡಬೇಕಾದ್ರೆ ಇಂದ್ರಭೂತಿ ಬ್ರಾಹ್ಮಣ ಬರಬೇಕಾಯಿತು, ಗೌತಮ್ ಗಣಧರ ಆಗಬೇಕಾಯ್ತವ. ಅದೇ ಪ್ರಕಾರ ನಮ್ಮಲ್ಲೇ ಯಾರಾದರೂ ವಿಶಿಷ್ಟ ಅತಿಥಿಗಳು ಬರಬೇಕು, ವಿಮೋಚನೆಕಾರರು ಬರಬೇಕು, ಹೀಗಲ್ಲ. ಅಂಥ ಒಂದು ವಿಶಿಷ್ಟ ಭೂಮಿಕಾ, ಅಂಥದ್ದೊಂದು ಭಾವ ನಿರ್ಮಾಣ ಆಗಬೇಕು. ಆಮೇಲೆ ನೋಡಿದ್ರೆ ಅದರ ಮಹಿಮೆ ಬೇರೆ ಇರ್ತಿದೆ. ನೀವು ನೋಡ್ರಿ, ಯಾವಾಗೂ ಮೊದಲು ನೋಡಿದ್ರಿ ಅಂತಂದ್ರೆ ಆ ಮಹಿಮೆ ಅಲ್ಲಿ ಬರುವುದಿಲ್ಲ, ಮೊದಲೂ ಬರುವುದಿಲ್ಲ ಮತ್ತು ಆಮೇಲೇನೂ ಬರುವುದಿಲ್ಲ. ಅದಕ್ಕೆ ವಿಶಿಷ್ಟವಾದಂಥ ಯಾವ ವಿಧಿ ನಿಷೇಧ ಹೇಳಿದರೂ ಆ ಪ್ರಕಾರ ವಿಧಿ ನಿಷೇಧ ಪ್ರಕಾರನ ನಾವು ಆ ಕಾರ್ಯಗಳನ್ನು ಮಾಡಬೇಕಾಗ್ತಿದೆ. ಮತ್ತು ಹಿರಿಯರ ಉಪಕಾರವನ್ನು, ಅದರಲ್ಲೇ ಧರ್ಮಗುರುವಿನ ಉಪಕಾರವನ್ನು ಎಂದೂ ಅಲಕ್ಷ್ಯ ಮಾಡಬಾರದು. ಮರೆಯುವುದಲ್ಲ, ಅಲಕ್ಷ್ಯ ಮಾಡಬಾರದು. ಹಿರಿಯ ಡಾಕ್ಟರ್ ಇದ್ದಾರಲ್ಲ, ದೊಡ್ಡವ್ರ ಅಪ್ಪ ಅಜ್ಜ ಅವರ ಒಂದು ಮಾತು ಹೇಳಿದ್ದಾರೆ. ಬಾಬರ್ ಹೋದ್ಮೇಲೆ ಬಂದಿರಲ್ಲ, ಪುನಃ 2-3 ಸಲ ಬಂದರು ಅವರು. ಒಂದು ಬಂದಾಗ ಹೇಳಿದರು, ಇಲ್ಲೊಂದು ಫೋಟೋ ಹಾಕಿದಿರಲ್ಲ, ದಿನ ಅದಕ್ಕೆ ನಮಸ್ಕಾರ ಮಾಡೋದು. ಅಪ್ಪಾರ ಫೋಟೋ ಕಣ್ಣೀರು ಹಾಕಿರ ಏನಾಗೋದಿಲ್ಲ, ದಿನ ನಮಸ್ಕಾರ ಮಾಡೋದು. ಭಕ್ತಿ ಶ್ರದ್ಧಾ ಅವ್ರು ಇದ್ದಾರಂಥೇಳೇ ತಿಳಿಯೋದು. ಲಿಂಗಾಯತ ಮನುಷ್ಯ ರೀ ಅವರು, ಇದ್ದಾರಂತಲೇ ತಿಳಿಯೋದು. ನಿಮಗೆ ಯಾವಾಗೂ ಅವ್ರ ಛತ್ರ ಛಾಯ ಬಿಟ್ಟು ಹೋಗೋದಿಲ್ಲ. ಸುದರ್ಶನ್ ನಿಮ್ಮ ಅಮ್ಮ ಏನು ಮಾಡ್ತಾರೋ ಹೇಳ್ರಿ. ದಿನ ಬಾಬರಿ ಫೋಟೋಕ್ಕೆ ಅವ್ರ ಕಾಲು ಬಿದ್ದೇ ಬೀಳ್ತಾರೆ. ಭಗವಂತ ಸ್ನಾನ ಮಾಡಿ ಬಂದರು, ನಮೋಕಾರ ಮಂತ್ರ ಅಂದರು, ಜಪ ಮಾಡಿದ್ರು, ತೀರ್ಥಂಕರ ಫೋಟೋ ಕಾಲು ಬಿದ್ದರು, ಬಾಬರಿ ಫೋಟೋ ಕಾಲು ಬರ್ತಾರೆ. ಅದು ಅಂಧಶ್ರದ್ಧಾ ಅಂಥೇಳಿ ಅಧ್ಯಾತ್ಮ ಕ್ಷೇತ್ರದೊಳಗೆ ಅನ್ನಿಸ್ಕೊಳ್ಳಬಹುದು, ತಿಳಿತೇನೆ ರೀ. ಆದರೆ ಪ್ರತಿಯೊಂದು ಕ್ಷೇತ್ರ ನಾವು ಬರೀ ಅಧ್ಯಾತ್ಮಮಯ ಜೀವನ ನಡೆಸ್ತಾ ಇದ್ದೇವೆ ಅಂತ, ವ್ಯವಹಾರದ ಸ್ಥಾನದೊಳಗೆ ಯಥಾಯೋಗ್ಯ ಬೇಕೋ ಅಥವಾ ಅದಕ್ಕೆ ಯಾವ ಮನೆಯಲ್ಲಿ ಅಥವಾ ಯಾವ ವ್ಯಕ್ತಿಯ ಮನಸ್ಸಿನೊಳಗೆ ಹಿರಿಯರ, ಗುರುಗಳ, ಧರ್ಮ, ದೇವ, ಶಾಸ್ತ್ರ ಅನ್ನುವುದು ಭಯಭಕ್ತಿ ಇದೆಯಲ್ಲ, ಅಲ್ಲಿಯವರೆಗಿನ ಅವನಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಧರ್ಮದ ಸ್ವರೂಪ, ಸುಖದ ಸ್ವರೂಪ ಮತ್ತು ಐಹಿಕ ಸುಖಗಳು ಕೂಡ ಅದರಿಂದನೇ ಲಭಿಸ್ತವೆ. ಸಾಮಾನ್ಯ ಲೋಕ ವ್ಯವಹಾರ ಕೂಡ ಇದೆ. ಯಾವ ಪ್ರಕಾರ ಜೀವ ವಿಚಾರ ಮಾಡ್ತಾನೋ ಅಲ್ಲಿ ದೇವಗಳಿರ್ತಾರೆ, ತಥಾಸ್ತು ಅಂತಾರೆ ಅಂತ ಹೇಳಿ ಬರ್ತಿದ್ದಿಲ್ಲ. ಇರಲಿ, ಅದು ಸತ್ಯ ಇರಲಿಕ್ಕೆಲ್ಲ, ಆದರೆ ಭಾವನಾತ್ಮಕವಾಗಿ ವಿಚಾರ ಮಾಡಿದ್ರೆ ಅದು ಯಾವುದೋ ಒಂದು ಅಪೇಕ್ಷಾದಿಂದ ಸತ್ಯ ಇದೆ, ತಿಳಿತಾರೆ. ಇದಕ್ಕೆ ಅನೇಕಾಂತ ಅಂತಾರೆ. ನಾವು ಏಕಾಂತವಾದಿ ಅದೇವೋ ಅಥವಾ ಇಲ್ಲ ಅಂಥೇಳಿ ಮಧ್ಯಾಹ್ನ ಕೇಳಿದ್ದಿರ್ತಲ್ಲ ಮುಂಜಾನೆ, ಅದರದ್ದು ಇದು ಉತ್ತರ. ಅಪ್ಪಾಜಿ ಹೇಳಿದರು, ಕಾಲು ಬೀಳೋದ್ರಿಂದ ಮಿಥ್ಯಾತ್ವದ ಪೋಷಣೆ ಆಗ್ತಿದೆ, ಬೀಳಿಸ್ಕೊಳ್ಳೋದ್ರಿಂದ. ಅವರೇನೋ ಬೀಳಿಸಿಕೊಳ್ಳುವುದರಿಂದ ಅಂಥೇಳಿ ಹೇಳಿದರು. ಆದ್ರೆ ಕಾಲು ಬೀಳುವವರಿಗೆ ಯಾವ ಪ್ರಕಾರದ ಭಾವ ಇರ್ತಿದೆ ಅದರ ಮೇಲೆ ಹೋಗ್ತಿದೆಯೋ ಅಥವಾ ಇಲ್ಲರಿ. ಶವಕ್ಕೆ ನಮಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ, ಬರ್ತಿದೆ ಅಂದರೆ ಇಲ್ಲ, ಎಲ್ಲರೂ ಮಾಡ್ತಾರೆ ಈಗ. ಆದ್ರೆ ನೀವಿದ್ರಲ್ಲ ಎಲ್ಲರೂ, ಅಪ್ಪಾಜಿ ಪಾರ್ಥಿವ ದೇಹ ಹೊರಗಿಟ್ಟ ನಂತರ ನಾನು ಕಾಲು ಬಿದ್ದೇನಿಲ್ಲ.
ರೂಢಿ ಅನುಸಾರ ಬಿದ್ದಿನೋ ಅಥವಾ ಅದರಲ್ಲಿ ಏನಾರ ವಿಶೇಷತೆ ಇರಬೇಕು. ಏನು ವಿಶೇಷತೆ ಇರಬೇಕು? ಈ ದೇಹ ಆ ಚೇತನಾತ್ಮನ ಉತ್ತರೋತ್ತರ ಪರಿಣಾಮದ ನಿರ್ಮಲತೆಯಲ್ಲಿ ಈ ದೇಹ ನಿಮಿತ್ತ ಇತ್ತು. ಈ ದೇಹ ಆ ಚೇತನಾತ್ಮನ, ಯಾವ ಚೇತನಾತ್ಮ ಈ ಇಲ್ಲಲ್ಲಿ ಹೊರಗೆ ಹೋಗಿದ್ದಾನೆ, ಆ ಚೇತನಾತ್ಮನ ಆತ್ಮ ಸಾಧನೆಗೆ ಪರಿಣಾಮದ ಉತ್ತರೋತ್ತರ ನಿರ್ಮಲತೆಗೆ ಎಷ್ಟೊಂದು ಸಹಕಾರ ಮಾಡಿ. ಹಾಗಾದರೆ ಈ ದೇಹ ಕೂಡ ನನಗೆ ಆದರ್ಶ, ಪೂಜೆ, ಆದರ್ಶ ಪೂರಾ ವಿಕಲ್ಪಾತ್ಮಕ ಈ ವಿಚಾರದಿಂದನೇ ನಾನು ಅಲ್ಲಿ ನಮಸ್ಕಾರ ಮಾಡಿ, ಪೂರಾ ಬುದ್ಧಿಪೂರ್ವಕ ಮಾಡಿದ್ದೇನೆ. ತಿಳ್ಕೊಳ್ಳೋರು ಅದರ ಸಲುವಾಗಿ ಸಹಜ ವಿಕಲ್ಪ ಬಂತು. ಈಗ ಮಂದಿರದೊಳಗೆ ಹೋದ ನಂತರ ಸಂದೇಹ ಬಂದಿತ್ತು. ಯಾರಿಗೆ ಬಂತು ಅದನ್ನೇನು ನಾನು ಹೇಳುವುದಿಲ್ಲ. ಪ್ರತ್ಯಕ್ಷ ಅವ್ರ ಅಪ್ಪಾಜಿ ಒಂದು ಸಲ ಹೇಳಿದರು, ಆವಾಗಿಂದ ನಾವು ಅದನ್ನೆಲ್ಲ ಬಿಟ್ಟುಬಿಟ್ರು ಗಂಧೋದಕ್ಕೆ ತಗೊಳ್ಳೋದಾದ. ಆದ್ರೆ ಆ ಗಂಧೋದಕ್ಕೆ ತಗೊಳ್ಳೋದು ಸರ್ವಥಾ ಅವರು ಬ್ಯಾಡ್ ಅಂಥೇಳಿ ಹೇಳಿದ್ರು. ಅದರಿಂದ ಧರ್ಮ ಆಗ್ತಿದೆ, ಅದರಿಂದ ನನ್ನ ಶರೀರದ ರೋಗ ದೂರ ಆಗ್ತವೆ, ಈ ಅಭಿಪ್ರಾಯದಿಂದ ತಗೊಳ್ತಾರ್ರಿ ಜನರ. ಅಲ್ಲಿ ಹಚ್ಕೋ, ಇಲ್ಲಿ ಹಚ್ಕೋ, ಅದನ್ನೆಲ್ಲ ಮಾಡ್ತಾರಲ್ಲ. ಆದ್ರೆ ಆ ತ್ರಿಲೋಕ ಪೂಜ್ಯ ಅರ್ಹತ್ ಪ್ರಭುವಿನ ಅಂಗಸ್ಪರ್ಶ ಅಲ್ಲ ಚರಣ ಸ್ಪರ್ಶ ಮಾಡಿ ಬಂದಿರುವಂಥ ನೀರ ಎಷ್ಟು ಲೋಕದೊಳಗೆ ಅದಕ್ಕೆ ಎಷ್ಟು ಬೆಲೆ ಇದೆ ರೀ. ಯಾವ ಪ್ರಕಾರದಿಂದ ಬೆಲೆ ಮಾಡಬಹುದು? ನಾನು ತಗೊಂಡ್ಮೇಲೆ ಅವ್ರು ಹೊರಗೆ ಬಂದ ಮೇಲೆ ಹೇಳಿದ್ರು, ಅವ್ರು ತಗೊಳ್ಳಿಲ್ಲ. ಅವ್ರು ಹೇಳಿದ್ರು, ಅಪ್ಪಾಜಿ ಹೇಳಿದಾಗಿಂದ ಅಪ್ಪಾಜಿದು ಕೇಳಿದಾಗಿಂದ ನಾವು ಅದು ಪ್ರಸಾದ ಆದ ತಗೊಳ್ಳಂಗಿಲ್ಲ. ಅದು ಗಂಧೋದಕ್ಕೆ ಅವ್ರು ಪ್ರಸಾದ ಅಂತಾರೆ ಆ ಕಡೆ ಜನರು. ಅಂದ್ರೆ ಇದು ಏಕಾಂತ ಇದೆ, ಅನೇಕಾಂತ ಇದೆ. ನಮ್ಮ ಅಂತರಂಗದೊಳಗೆ ಯಾವ ಏಕಾಂತವಾದ ಮನೆ ಮಾಡಿ ಕೂತಿದೆಯಲ್ಲ ಅದನ್ನು ನಾವು ಮೊದಲು ಹೊಡೆದು ಓಡಿಸ್ಲಿಕ್ಕೆ ಬೇಕು. ಇನ್ನು ಕೆಲವ್ರದ್ದು ಮಾತು ಇದು ಗಂಧೋದಕದ ನಿಷೇಧ ಯಾವ ರೂಪದಿಂದ ಅಥವಾ ಯಾವ ಅಪೇಕ್ಷಾದಿಂದ ಮಾಡಿದರು, ಯಾವಾಗ ಮಾಡಿದರು ಅದು ನನಗಂತೂ ಗೊತ್ತಿಲ್ಲ. ಆದ್ರೆ ಅಲ್ಲಿ ತೇರದಾಳದೊಳಗೆ ದರ್ಶನ ಮಾಡ್ಕೊಂಡ ನಂತರ ಗೌಂಡ್ರಿಗೆ ಗಂಧೋದಕ್ಕೆ ತಗೋರಿ ಅಂಥೇಳಿ ತೇರದಾಳ ಗೌಂಡ್ರ ಅಪ್ಪಾಜಿಗೆ ಹೇಳಿ, ಅದು ಬೆಳಿಗ್ಗೆ ಎದ್ದಿದ್ದೀರಿ ಅದು ಅಪ್ರಾಸಕ್ತಿ ಅಷ್ಟಂದ್ರೆ ಬಾಬರಿ. ಬೆಳಿಗ್ಗೆ ಗಂಧೋದಕ್ಕೆ ಸಾಯಂಕಾಲ ವಾಸ ಆದಮೇಲೆ ತಗೊಳ್ಳೋದು, ಅದು ಇಡೋದನ್ನು ಇರೋದಿಲ್ಲ ವಾಸ್ತವದಲ್ಲಿ. ಈ ಪ್ರಕಾರ ಕೆಲವೊಂದು ನಿಯಮಾವಳಿಗಳ ಅಥವಾ ಯಾವುದು ಯೋಗ್ಯ ಅದರ ಸಲುವಾಗಿನ ಈ ಸಂಜ್ಞೆ ಪಂಚೇಂದ್ರಿಯ ಇದೆ. ಇದು ಯಾವುದಕ್ಕೆ ಅಂತಂದ್ರೆ ಗ್ರಹಣ ಯೋಗ್ಯ ತ್ಯಾಗ ಯೋಗ್ಯದ ನಿರ್ಣಯ ಮಾಡುವ ಸಲುವಾಗಿ. ಗಂಧೋದಕ್ಕೆ ತಗೊಳ್ಬಾರ್ದು ಅಂಥೇಳಿ ಹಾಗೆ ಕೇಳಿದವ್ರು ಗಂಧೋದಕನ್ನು ತಗೊಳ್ಬಾರ್ದು ಅಂಥೇಳಿ ಅರ್ಥ ಮಾಡಿದ್ರೆ ಅದಕ್ಕೆ ಯಾರೇನು ಮಾಡೋರು? ಇನ್ನು ಆ ಜಲಾಭಿಷೇಕ ಅಥವಾ ಅಭಿಷೇಕ ಏನು ಮಾಡಿದ್ದಿದೆಯೋ, ನೀವು ಪ್ರಕ್ಷಾಲನ ಅಂದರೆ ಏನು ಮಾಡಿದ್ದಿದೆಯೋ ಅದ ಕೇವಲ ವೀತರಾಗತೆಯ ಭಂಗ ಆಗುವುದರಲ್ಲೇನ ನಿಮಿತ್ತ ಇತ್ತು ಅಥವಾ ಇನ್ಯಾವುದಕ್ಕಾದರೂ ನಿಮಿತ್ತ ಇತ್ತು? ಉತ್ತರ ಜಲ್ದಿ ಹೇಳುವುದಿಲ್ಲ. ಪ್ರಕ್ಷಾಲನ ಅಂಥೇಳಿ ಇಟ್ಕೊಂಡು ಜಲಾಭಿಷೇಕ ಅಂಥೇಳಿ ಇಟ್ಕೊಂಡು ಪಂಚಾಮೃತದಂತೂ ಮಾತನ ಇಲ್ಲ, ಇರುವುದಿಲ್ಲ. ಭಗವಂತರ ವೀತರಾಗ ಭಗವಂತರ ಮೇಲೆ ಎರಿಯೋದೇನೂ ಇರುವುದಿಲ್ಲ. ಹಾಲ, ತುಪ್ಪ, ಮೊಸರ, ಕಬ್ಬಿನ ಹಾಲ ಯಾವುದೂ ಎರಿಯೋದಿರೋದಿಲ್ಲ. ನೀರು ಎರಿಯೋದಿರ್ತಿದೇನ? ಇಲ್ಲ. ಅದು ಭಗವಂತರ ಪ್ರತೀಕವನ್ನಾಗಿ ನಾವು ಅದನ್ನು ಬಿಂಬವನ್ನು ಇಟ್ಕೊಂಡಿದ್ದೇವೆ ಅಂದ ಮೇಲೆ ಅದನ್ನು ಶುದ್ಧಿ ಮಾಡೋದ ಅಥವಾ ಪ್ರಾಸುಕಗೊಳಿಸೋದ ಅವಶ್ಯಕ ಇರ್ತಿದೆ. ಅಭಿಷೇಕ ಬೇರೆ ಇದೆ, ಪ್ರಕ್ಷಾಲನ ಬೇರೆ ಇದೆ. ಅಭಿಷೇಕ ಮಾಡಿದ್ರೂ ಕೂಡ ಜಲಾಭಿಷೇಕ ಅಂಥೇಳಿ ಯಾಕಂದ್ರು, ಅಭಿಷೇಕದ ಬದ್ದಲ್ಲ ಬೆಳ್ಳೂರೊಳಗೆ ರಾತ್ರಿ 2-3 ತಾಸು ಚರ್ಚೆ ಆಗುತ್ತಿದೆ.
ನಿಜವಾಗಿ ಅಭಿಷೇಕ ಯಾವುದರದಿರ್ತಿದೆ ಅದೆಲ್ಲ ಅಪ್ಪಾಜಿ ಅತ್ಯಂತ ವಿಸ್ತಾರವಾಗಿ ಹೇಳಿದ್ದಾರೆ. ಆದರೂ ಸಾಕ್ಷಾತ್ ಜಿನ ಭಗವಂತರ ಹಾಗೇನ ಜಿನಮೂರ್ತಿ ಇದೆ ರೀ. ಆದ್ರೂ ಕೂಡ ಮೂರ್ತಿಗೆ ಮತ್ತು ಸಾಕ್ಷಾತ್ ಭಗವಂತರಿಗೆ ಕೆಲವು ಅಂಶದಿಂದಾದರೂ ವ್ಯತ್ಯಾಸ ಕಥಂಚಿತ್ ಭೇದ ಇದೆಯೋ ಅಥವಾ ಇಲ್ಲ ಇದೆ. ಜಿನಬಿಂಬ ಮತ್ತು ಸಾಕ್ಷಾತ್ ಜಿನ ಭಗವಂತರೊಳಗೆ ಕಥಂಚಿತ್ ಯಾಕಾಗಲ್ತು ಭೇದ ಇದೇನಂದರೆ ಬಿಂಬಕ್ಕೆ ಶುದ್ಧಿಯ ಅವಶ್ಯಕತೆ ಇರ್ತದೆ. ಧೂಳೀಕಣ ಇರ್ತವೆ, ಜೀವ ಇರ್ತವೆ, ಸೂಕ್ಷ್ಮ ಜೀವ. ಶುದ್ಧಿಯ ಅವಶ್ಯಕತೆ ಇದ್ದೇ ಇರ್ತದೆ. ಹಾಗಾದ್ರೆ ಆ ಶುದ್ಧಿಯ ದೃಷ್ಟಿಯಿಂದ ಕೂಡ ಜಲದ ಅಭಿಷೇಕ ಮಾಡಬಹುದಲ್ಲ. ಏನು ವೀತರಾಗತೆಯನ್ನು ಭಂಗ ಮಾಡುವ ಸಲುವಾಗಿ, ಅಥವಾ ವೀತರಾಗತೆ ನೀವು ಯಾವ ದೃಷ್ಟಿಯಿಂದ ಮಾಡಿದ್ರೂ ವೀತರಾಗತೆ ಭಂಗ ಆಗ್ತಿದೆ, ಈ ಮಾತು ಸತ್ಯ. ಆದರೆ ವೀತರಾಗತೆಯ ಭಂಗದ್ದನ್ನು ಮುಖ್ಯತೆ ಯಾಕೆ ನೀವು ಇಟ್ಕೊಳ್ತೀರಿ? ಯಾಕೆ ಇಟ್ಕೊಳ್ತೀರಿ? ಗಂಧೋದಕ ಗ್ರಹಣ ಮಾಡಬೇಕಾದ್ರೆ ವೀತರಾಗತೆ ಭಂಗ ಆದದ್ದಿದೆ ಅಂಥೇಳಿ ನಾವು ಯಾಕೆ ಇಟ್ಕೊಳ್ಳೋದು? ಹಾಂ, ತ್ರಿಲೋಕ ಪೂಜ್ಯ ಪ್ರಭು ಆ ಪಾಷಾಣದ ಬಿಂಬ ಕೂಡ, ಲೆಪ್ಪದ ಧಾತುವಿನ ಬಿಂಬ ಕೂಡ ಏನಿದೆ ರೀ, 3 ಲೋಕದೊಳಗೆ ಸಮಸ್ತ ಜಡ ಪದಾರ್ಥಗಳಲ್ಲಿ ಸರ್ವಶ್ರೇಷ್ಠ ಇದೆ ರೀ. ಜಡ ಪದಾರ್ಥಗಳಲ್ಲಿ ಬರೇ ಬಿಂಬದ ಮಾತು ಹೇಳ್ತಾ ಇದ್ದೇನೆ. ಹಾಗಾದ್ರೆ ಆ ಯಾವ ಬಿಂಬ, ಯಾವ ಪಾಷಾಣದ ಒಂದು ಆಕಾರ, ಯಾವ ಧಾತುವಿನಿಂದ ಮಾಡಿದಂಥ ಒಂದು ಆಕಾರ ಇದೆಯೋ ಅದು ಯಾವುದನ್ನು ದಿಗ್ದರ್ಶನೆ ಮಾಡ್ತಾ ಇದೆ? ಅರ್ಹಂತರನ್ನು ದಿಗ್ದರ್ಶಿಸ್ತಾ ಇದೆ. ಯಾವ ಪ್ರಕಾರ ಲೋಕದೊಳಗೂ ಕೂಡ ಉಕ್ತಿ ಇದೆ, ಪುಷ್ಪದ ಮಾಲೆಯೊಳಗಿರುವಂಥ ದಾರ ಕೂಡ ಪವಿತ್ರ ಆಗ್ತದೆ. ಹೌದು, ಅದೇ ಪ್ರಕಾರ ಅರ್ಹಂತರನ್ನು ದಿಗ್ದರ್ಶನೆ ಮಾಡ್ತಾ ಇರುವಂಥ, ತೋರಿಸಿಕೊಡ್ತಾ ಇರುವಂಥ ಆ ಪಾಷಾಣ ಅಥವಾ ಧಾತುವಿನ ಆಕಾರ ಕೂಡ 3 ಲೋಕದೊಳಗೆ ಸಮಸ್ತ ಜಡ ಪದಾರ್ಥಗಳಲ್ಲೇ ಸರ್ವಶ್ರೇಷ್ಠ ಇದೆ. ಅದರ ಸಲುವಾಗಿ ಸ್ವಾಭಾವಿಕವಾಗಿ ಜಪದ ಮಂತ್ರ ಉತ್ಪನ್ನ ಆಯಿತು, ತಯಾರಾಯಿತು ನನ್ನಿಂದ. 3 ಲೋಕದಲ್ಲಿರುವಂಥ ಸಮಸ್ತ ಅಕೃತ್ರಿಮ ಜಿನಾಲಯದಲ್ಲಿ ಸ್ಥಿತವಿರುವಂಥ ಜಿನಾಲಯಸ್ಥ ಜಿನಬಿಂಬೇಭ್ಯೋ ಮೊದಲ ಆ ಜಡಬಿಂಬಕ್ಕೆ ನಮಸ್ಕಾರ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅದು ಅಕೃತ್ರಿಮ ಜಿನಬಿಂಬ ಇದೆ. ಅಕೃತ್ರಿಮ, ಯಾರೂ ಮಾಡಿದ್ದು ಅಲ್ಲ, ಅಕೃತ್ರಿಮ. ಲೋಕದೊಳಗೆ ಅಕೃತ್ರಿಮ ವಸ್ತು ಎಷ್ಟದವ್ರಿ? ಲೋಕದೊಳಗೆ ಅಕೃತ್ರಿಮ ವಸ್ತು ಎಷ್ಟದವ್ರಿ? 6 ಅದಾವ. ಜಾತಿ ಅಪೇಕ್ಷಾದಿಂದ 6 ಅದಾವ. ಪರಮಾಣು ಇದು ಅಕೃತ್ರಿಮ ಪುದ್ಗಲ ದ್ರವ್ಯ ಇದೆ. ಆದ್ರೆ ಆ ಜಿನ ಬಿಂಬದೊಳಗ ಅಸಂಖ್ಯ ಅನಂತ ಪರಮಾಣುಗಳ ಸ್ಕಂಧವೇ ಇದ್ರೂ ಕೂಡ ಅದು ಅಕೃತ್ರಿಮ ಇದೆ ರೀ. ಅದು ಹೇಗೆ ಅನ್ನೋದು ಚರ್ಚೆಗೇನೆ ನಿಲ್ಕೋದಿಲ್ಲ. ಆ ಪ್ರಕಾರದ ಅಕೃತ್ರಿಮ ಇದೆ. ಸ್ಕಂಧ ಇದೆ. ಸ್ಕಂಧ ಇದು ಏನಿದೆ ಪರ್ಯಾಯ ಅಂತ ಹೇಳಿದ್ದಾರೆ. ಶುದ್ಧ ಪರಮಾಣು ಏನಿದೆ ಅದು ಮೂಲ ದ್ರವ್ಯ ಅಂತ ಹೇಳಿದ್ರು. ಆದ್ರೆ ಅವು ಅನಾದಿ ಕಾಲದಿಂದನೇ ಸ್ಕಂಧ ರೂಪದವ್ರು. ಅನಾದಿ ಕಾಲದಿಂದನೇ ಯಾರು ಮಾಡಿಲ್ಲ. ಹಾಗಾದ್ರೆ ಇದನ್ನ ಯಾರೇ ಮಾಡಿದಾರೇನ? ಇದು ತಾನಾಗೆ ಆಗಿದೆಯಲ್ಲ, ಇದನ್ನ ಮಾಡಿದೇವ್ರಿ ನಾವು. ಈ ದೇಹವನ್ನು ನಾವು ಮಾಡಿದೇವೇನು? ಯಾರು ಮಾಡಿದ್ದಾರೆ? ತಾಯಿ ತಂದೆ ಮಾಡಿದ್ದಾರೆ, ನಾವು ಮಾಡಿದ್ದೇವೆ ನಾವೇ. ನಾವು ಯಾವ ಪ್ರಕಾರದ ಪರಿಣಾಮ ಮಾಡಿದೇವಲ್ಲ ಆ ಪರಿಣಾಮದ ಅನುರೂಪವಾಗಿ ನಾಮಕರ್ಮ ಯೋಗ್ಯ ಪುದ್ಗಲ ವರ್ಗಣಗಳ ಈ ದೇಹದ ರಚನೆ ರೂಪದಿಂದ ಪರಿವರ್ತಿತ. ಹಾಗಾದ್ರೆ ಅದನ್ನು ಆ ವೀತರಾಗ ಭಗವಂತರನ್ನು ಮಾಡಿಲ್ಲ, ಮತ್ತು ವಿಶ್ವದ ಯಾವ ಪ್ರಕಾರದ ಕರ್ಮಾದಿಗಳ ನಿಮಿತ್ತ ಅದಕ್ಕೆ ಇಲ್ಲ ಅಂಥೇಳಿ 3 ಲೋಕದೊಳಗೆ ಸರ್ವಶ್ರೇಷ್ಠ ಯಾವುದರೆ ನಮಸ್ಕಾರ ಯೋಗ್ಯ ಇದೆ ಅಂತಂದ್ರೆ 3 ಲೋಕದಲ್ಲಿ ಎಲ್ಲೆಲ್ಲಿ ಇದಾವೆ, ಭವನಾಲಯದೊಳಗ, ವ್ಯಂತರ ಲೋಕದೊಳಗ, ಜ್ಯೋತಿರ್ಲೋಕದೊಳಗ, ಮಧ್ಯಲೋಕದೊಳಗ,
ಎಷ್ಟೆಷ್ಟು ಅಕೃತ್ರಿಮ ಜಿನಮಂದಿರದೊಳಗ ಜಿನಬಿಂಬ ಇದಾವ್ಯೋ ಅಂಥೇಳಿ ನೋಡ್ರಿ ಧರ್ಮಾಯತನ ಅಂಥೇಳಿ ಹೇಳಿದ್ರು. 6 ಆಯತನ ಅದಾವಲ್ಲ, ಜಿನ ಮಂದಿರ ಇದೆ, ಅದರಲ್ಲಿ ಜಿನ ಚೈತ್ಯ ಇದೆ. ಹಾಗಾದ್ರೆ ಆ ಜಿನ ಮಂದಿರ ಧರ್ಮದ ಆಯತನ ಯಾವುದ? ಇಲ್ಲಿ ನಾವು ಕಟ್ಟಿದ್ದೇವೆ ಅವು ಅಥವಾ ಅವರೇ ಅಕೃತ್ರಿಮ? ಸ್ವಲ್ಪ ವಿಚಾರ ಮಾಡೋದ್ರೆ ಅವು ಧರ್ಮಾಯತನ ಅದಾವ್ರಿ. ಅದರ ಸಲುವಾಗಿ ಮೊದಲನೇ ನಮಸ್ಕಾರ ನಂದು ಬೆಳಗ್ಗೆ ಏಳುವಾಗ ಮಲಗುವಾಗ ಮೊದಲನೇ ನಮಸ್ಕಾರ ನಂದು 3 ಲೋಕದಲ್ಲಿ ಇರುವಂಥ ಅಕೃತ್ರಿಮ ಜಿನಾಲಯದೊಳಗೆ ಸ್ಥ ಅರ್ಥಾತ್ ಇದಾವಲ್ಲ ವಿರಾಜಮಾನ ಆ ಜಿನಬಿಂಬಗಳಿಗೆ ನನ್ನ ನಮಸ್ಕಾರ. ಆಮೇಲೆ ವೀತರಾಗ ಸರ್ವಜ್ಞ ವೀತರಾಗ ಅರ್ಹಂತ ಪ್ರಭುವಿಗೆ ಸರ್ವಜ್ಞ. ಮೊದಲ ಸರ್ವಜ್ಞ ಯಾಕೆ? ಸ್ವಾಭಾವಿಕ ಬಂದದ್ದಿದೆ, ಆದರೆ ಅತ್ಯಂತ ಅರ್ಥ ನನಗೆ ಸಮಾಧಾನಕಾರಕ ಅರ್ಥ ಇದೆ. ಅವರು ವೀತರಾಗ ಇದ್ದಾರೆ ಅನ್ನುವುದರ ನಿರ್ಣಯ ಆಗುವುದಕ್ಕಿಂತ ಮುಂಚೆ ಅವರ ಸರ್ವಜ್ಞ ಇದ್ದಾರೆ ಅನ್ನುವುದರ ನಿರ್ಣಯ ನನ್ನ ಸಲುವಾಗಿ ಮೊದಲು ಅವಶ್ಯಕ ಇದೆ. ಅವರ ಸರ್ವಜ್ಞ ಇದ್ದಾರೆ, ಇದರೊಳಗೆ ಏನೇನು ಇದೆ ರೀ? ಅವರು ಎಲ್ಲವನ್ನು ಜ್ಞ ಅರ್ಥಾತ್ ತಿಳಿಯುವಂಥವ್ರು. ಹಾಗಾದ್ರೆ ಎಲ್ಲವನ್ನು 3 ಲೋಕ 3 ಕಾಲವನ್ನು ತಿಳಿದಿದ್ದಾರೆ ಅಂದಮೇಲೆ ನಾನು 3 ಲೋಕದಲ್ಲಿ ಎಲ್ಲಿ ಹೋದರನೂ ಕೂಡ 3 ಕಾಲದೊಳಗ ನನ್ನ ವಾಸ್ತವಿಕ ಸ್ವರೂಪ ಮತ್ತು ಕ್ಷಣಿಕ ಸ್ವರೂಪ ಅವರು ಯಾವ ಪ್ರಕಾರ ತಿಳಿದಿದ್ದಾರೋ ಅದೇ ಪ್ರಕಾರ ನನಗೆ ಸ್ವೀಕಾರ ಮಾಡಿ ನಾನು ವೀತರಾಗಬಹುದಿದೆ. ಮೊದಲ ಸರ್ವಜ್ಞ ನನಗೆ ಅತ್ಯಂತ ಪ್ರಯೋಜನ. ನಿಜವಾಗಿ ನಾನು 3 ಲೋಕದೊಳಗೆ ಎಲ್ಲಿ ಹೋದ್ರೂ ಕೂಡ 3 ಕಾಲದೊಳಗೆ ನನ್ನ ವಾಸ್ತವಿಕ ತ್ರಿಕಾಲಿ ಸ್ವರೂಪ ಮತ್ತು ವರ್ತಮಾನದ ಕ್ಷಣಿಕ ಸ್ವರೂಪ ಅವರು ಹೇಗೆ ತಿಳಿದಿದ್ದಾರೋ ಹಾಗೆ ನನಗೆ ಸ್ವೀಕಾರ ಸಹಜ ರೂಪದಿಂದ ಆಗಲಿ. ಅದರಿಂದಲೇ ಪ್ರಭು ನಾನು ವೀತರಾಗೋ ಸಾಧ್ಯ ಇದೆ ಅಂಥೇಳಿ ಸರ್ವಜ್ಞ ವೀತರಾಗ ಅರ್ಹತ್ ಪರಮೇಷ್ಠಿಭ್ಯೋ ನಮಃ. ಇದು ನನ್ನ 2ನೇ ವಚನ ಇದೆ. 3ನೇದ್ದ 24 ತೀರ್ಥಂಕರರ ಇದೇ ಪವಿತ್ರವಾದಂಥ ಭರತ ಕ್ಷೇತ್ರದೊಳಗ ಜನ್ಮಧಾರಣ ಮಾಡಿ 5 ಕಲ್ಯಾಣಿಕಗಳಿಂದ ಅನೇಕಾನೇಕ ಜೀವರುಗಳ ಕಲ್ಯಾಣಕ್ಕೆ ನಿಮಿತ್ತಾಗಿ ಸಾಕ್ಷಾತ್ ಸಿದ್ಧಶಿಲೆಗೆ ಏರಿದ್ದಾರೆ. ಈ ಕಾಲದೊಳಗೆ ನಾನು ಯಾವ ಅವಸರ್ಪಿಣಿ ಕಾಲದೊಳಗೆ ವರ್ತಿಸ್ತಾ ಇದ್ದೇನೆ, ಇದೇ ಅವಸರ್ಪಿಣಿ ಕಾಲದೊಳಗೆ ವೃಷಭರಿಂದ ಹಿಡಿದು ಮಹಾವೀರರವರೆಗೆ 24 ತೀರ್ಥಂಕರಾಗಿದ್ದಾರೆ. ಅವರು ನನಗೆ ಯಾವಾಗಲೂ 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 ನನ್ನ ದೃಷ್ಟಿ ಪಥದೊಳಗೆ ತಮ್ಮ ಸತ್ಯ ಸ್ವರೂಪವನ್ನು, ನನ್ನ ಸತ್ಯ ಸ್ವರೂಪವನ್ನು, ವಿಶ್ವದ ಸತ್ಯ ಸ್ವರೂಪವನ್ನು ತೋರಿಸಿಕೊಡ್ತಾ ನನ್ನ ದೃಷ್ಟಿ ಪಥದೊಳಗೆ ಯಾವಾಗಲೂ ವಿರಾಜಮಾನ ಇರಲಿ. ಹಾಗಾದ್ರೆ ಅವರೆಲ್ಲ ಮೋಕ್ಷಕ್ಕೆ ಹೊರಟು ಹೋಗಿದ್ದಾರಲ್ಲ, ಹೋಗಲಿಲ್ಲ. ವಿದ್ಯಮಾನ 20 ತೀರ್ಥಂಕರ ಇಂದ ನಿನ್ನ ಸಾಮರ್ಥ್ಯದ ಅಲ್ಪತೆಯಿಂದ ನಿನಗೆ ಕಾಣಿಸಲಿಲ್ಲ, ಆದ್ರೆ ಅದರಲ್ಲ ಅವರ ನಿನ್ನ ಸಾಮರ್ಥ್ಯದ ಅಲ್ಪತೆಯಿಂದ ನಿನಗೆ ಅವರ ದರ್ಶನ ಆಗ್ತಾ ಇಲ್ಲ, ಆದ್ರೆ ಅವರು ಇದ್ದಾರೆ. ಒಬ್ಬರಲ್ಲ 20 ಜನರು ಇದ್ದಾರೆ. 20 ಜನ. ನನಗೆ ಒಬ್ಬ ದೇವ ಸಾಕಿತ್ತು, ಆದರೆ 20 ದೇವಗಳದ ಸಾಕ್ಷಾತ್ ದೇಹ ಸಹಿತ 4 ಘಾತಿ ಕರ್ಮ ರಹಿತ ಅನಂತ ಚತುಷ್ಟಯ ವೈಭವ ಸಹಿತ ಈ ಮಧ್ಯ ಲೋಕದೊಳಗೆ ನನಗೆ ದೇವನ್ನಿಸಿಕೊಳ್ಳುವಂಥವ್ರು 20 ಜನ ಇದ್ದಾರೆ ಅಂಥೇಳಿ ನನ್ನ ಜೀವನ ಧನ್ಯ ಅಂಥೇಳಿ ನಮಸ್ಕಾರ. ಆಮೇಲೆ ಕೊನೆಯದಾಗಿ ಅನಂತಾನಂತ ಸಂಖ್ಯೆ ಇಲ್ಲ, ಅನಂತ ಕೃತಕೃತ್ಯ ಎಷ್ಟು ಜೀವರುಗಳಾಗಿ ಹೋಗಿದ್ದಾರೆ. ಒಬ್ಬರಿಬ್ಬರಲ್ಲ, ಕೋಟಿ ಅಬ್ಜ ಅಲ್ಲ, ಅಸಂಖ್ಯ ಅಲ್ಲ, ಅನಂತ ಜೀವರುಗಳು ತಮ್ಮ ಪರಿಪೂರ್ಣ ಕಾರ್ಯವನ್ನು ತಾವೇ ಸಾಧಿಸಿಕೊಂಡು ಹೋಗಿದ್ದಾರೆ. ಯಾರ್ದೂ ಸಹಾಯ ಇಲ್ಲ, ಕರ್ಮದ ಬಾಧೆ ಇಲ್ಲ, ಯಾರ್ದೂ ಸಹಾಯ ಇಲ್ಲ. ತಮ್ಮ ಕಾರ್ಯವನ್ನು ತಾವು ಪರಿಪೂರ್ಣ ರೂಪದಿಂದ ಸಾಧಿಸಿಕೊಂಡಿದ್ದಾರೆ. ನಿನಗೆ ಯಾರ್ದು ಸಹಾಯ ಬೇಕಾಗಿದೆ? ಈ ಒಂದು ಮಹೋದ್ದೇಶದಿಂದ ಅನಂತಾನಂತ ಸಿದ್ಧ ಪರಮೇಷ್ಠಿಗಳನ್ನು
ನಾನು ಸ್ಮರಿಸ್ತೇನೆ. ಒಂದು ದಿವಸ ಇಲ್ಲಿ ಹೇಳಿದ ನಮ್ಮಲ್ಲೇ ನಡೀತಿದೆ ಸಾಯಂಕಾಲ ಭಕ್ತಿ ಆದ ನಂತರ ಒಂದು ದಿವಸ ಇಲ್ಲಿ ಹೇಳಿದ ನಂತರ ಸುಧಾತ ಅಂದರು ರೋಜ್ ಏಕ್ ತೇಜ್ ಕಾ ಜಾಪ್ ಸಂಗುಣೈ ಅಂತಂದರು. ಅದು ಹೇಳ್ತಾ ಇದೆ. ಅದಕ್ಕೆ ಅರ್ಥ ಕೂಡ ನನ್ನ ಭಾವದೊಳಗೆ ಏನಿತ್ತು ಅದನ್ನು ಸ್ಪಷ್ಟ ಮಾಡಿದ್ದೇನೆ. ತಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು, ಹಾಗೆಯೇ ತಿಳಿಬೇಕು ಅಂತಲ್ಲ, ಅದಕ್ಕಿಂತಲೂ ಅಗಾಧ ಅರ್ಥ ಅದರಲ್ಲೇ ಇದೆ. म्हणत असताना उपयोग इथे जाऊन आपला पोचला पाहिजे. ನಿಜವಾಗಿ ಈಗೀಗ ಒಂದು ಸಲ ಅನ್ಬೇಕಂದೆನ್ನ ವೃಷಭಾದಿ ಮಹಾವೀರ ಪರ್ಯಂತ ಅಂತ ಇದ್ದ ಕೂಡಲೇ ನಂದಾನಿಂದ ಜನ್ಮಭೂಮಿ ಐತಲ್ಲ, ಅಲ್ಲಿ 24 ತೀರ್ಥಂಕರದರು ಅವರ ನೆನಪಿಗೆ ಬರಬೇಕು. ಎಷ್ಟು ಸಾರಿ ಹೇಳ್ಬೇಕಂತನೂ ಮರೀತೇನೆ. ಬೇಕಾದಷ್ಟು ಕಡೆ ಅದಾರ್ರಿ 24 ತೀರ್ಥಂಕರ. ಆದರೆ ನನ್ನ ಜನ್ಮಭೂಮಿ ಮತ್ತು ಅವಳ ಜನ್ಮಭೂಮಿ ಒಂದೇ ಒಂದೇ ಮನೆತನ, ಒಂದೇ ಊರು. ಹಾಗಾದ್ರೆ ಆ 24 ತೀರ್ಥಂಕರು ಆ ಕಣ್ಣು ಮುಂದೆ ಬರಬೇಕು. ಆ ಮಂದಿರ 24 ತೀರ್ಥಂಕರೆಲ್ಲ 9 ಸಲ ಅನ್ನೋ ವೇಳೆದೊಳಗೆ ಪೂರ್ಣ ರೂಪದಿಂದ ಒಮ್ಮೆ ಸ್ಮರಣೆಗೆ ಬಂದ ಆ ಮಧ್ಯದ ಆದಿದೇವಿ ಏನಿದ್ದಾರಲ್ಲ, ಅಪ್ರತಿಮ ಜನವೆಂಬ ಇದೆ ಶೇಳ್ವಾಳದೊಳಗೆ ಸುದರ್ಶನ. ಆ ಬಿಂಬದ ಚರಣ ಕಮಲ ಮೇಲೇನ ನಮ್ಮದು ಉಳಿದ 8 ಸರಿ ನಮ್ಮ ಆ ಜಪ ಹೇಳುವ ವೇಳೆದೊಳಗಲ್ಲೇ ಇಸ್ತಾರೆ. ಮತ್ತು ವಿದ್ಯಮಾನ ಯಾವಾಗಂತೇನೋ ಅವಾಗ ಬೆಂಗಳೂರು ಮಂದಿರದ ಸಮೋಸರಣ ಮಂದಿರದೊಳಗೆ ನಾನು ಹೋಗಿರ್ತೇನೆ ರೀ. ವಿದ್ಯಮಾನ ಸೀಮಂಧರಾಗಿ ವಿದ್ಯಮಾನ ಮತ್ತು ಅಕೃತ್ರಿಮ ಜನ್ಮ ಹೇಳುವ ವೇಳೆದೊಳಗೆ ಯಾವ ಆ ಜೈನ ಭೂಗೋಳದೊಳಗೆ ವಿವೇಚನೆ ಬಂದಿದೆಲ್ಲ ಪ್ರತ್ಯಕ್ಷ ತೋರಿಸಿದ ಹಾಗೆ ಆಗಿದೆ ರೀ ನನಗದ. ಅಲ್ಲಿ ಅಕೃತ್ರಿಮ ಜನಮಂದಿರಗಳದ್ದೇನು ಚರ್ಚೆ ಮಾಡಿದ್ದಾರೆ. ನಿಜವಾಗಿ ತ್ರಿಲೋಕಸಾರ ಗ್ರಂಥದ ಆಧಾರದಿಂದ ಮಹೋಪಯೋಗಿ ಗ್ರಂಥ ಇದೆ. ಆ ಅಕೃತ್ರಿಮ ಜನಮಂದಿರಗಳಿಗೆ ಪ್ರತ್ಯಕ್ಷ ಹೋದ ಹಾಗೆ ಆ ಸಮುದ್ರದ ಅದ ಆ ಬಾಗಿಲುಗಳ ಆ ಗೋಡೆ ಅವೆಲ್ಲ ಪ್ರತ್ಯಕ್ಷ ನನಗೆ ತೋರಿಸಿಕೊಟ್ಟ ಹಾಗೆ ಆಗಿದೆ ರೀ, ಭಾಸ ಆಗಿದೆ. ಪ್ರತ್ಯಕ್ಷನ ನೋಡಿದ ಹಾಗೆ. ಹಾಗಾದ್ರೆ ಆ ಜನವೆಂಬ ಉದ್ದ ಅಗಲ, ಆ ಪ್ರತಿಯೊಂದು ಮಂದಿರದೊಳಗೆ ಇರುವಂಥ ಆ ಪೀಠ, ಆ ಸಿಂಹಾಸನ, ಪ್ರತಿಯೊಂದು ಮಂದಿರದ ಎದುರಿಗೆ ಅಷ್ಟು ಪ್ರಾತಿಹಾರ್ಯ ಯಾವ ಪ್ರಕಾರ ವರ್ಣನೆ ಬರ್ತಾ ಹೋಯ್ತಲ್ಲ ಅಲ್ಲಿ ವಿವೇಚನೆ, ಅದನ್ನು ಬರಿತಾ ನಾನು ಪ್ರತ್ಯಕ್ಷ ನೋಡ್ತಾನೆ ಹೋಗಿದ್ದೇನೆ ರೀ. ಅದು ಅಕೃತ್ರಿಮ ಜನಮಂದಿರ ಅಂದ ಕೂಡಲೇ ಊರ್ಧ್ವ ಮಧ್ಯ ಅಧೋಲೋಕ ವಿಹರಿಸಿ ಬರ್ತೇನೋ. ಮತ್ತು ಆ ಒಂದು ಮಂದಿರದೊಳಗೆ ನಾನು ಸ್ಥಿರ ಹೋಗ್ಬಿಡ್ತೇನೆ. ಸಿದ್ಧರದಂತೂ ನಿರಾಕಾರ ತೋರಿಸಿದ್ದನೇ ಇದೆ. ಬರೀ ಆ ಆಕಾರನೇ ಯಾಕಾಗಲ್ತು ನಮ್ಮ ದೃಷ್ಟಿಯ ವಿಷಯ. ಅದೇನು ಮೇಲೆ ತೋರಿಸಿದ್ದಿಲ್ಲ, ಅಷ್ಟು ಆಕಾರರೇ. ಕಿವಿ ಮೂಗ ರಹಿತ ಏನು ಆಕಾರ ಇದೆ ಅಷ್ಟು ಆಕಾರರೇ. ಶರೀರದ ಆಕಾರಕ್ಕಿಂತ ಕಿಂಚಿತ ನ್ಯೂನ ಆಕಾರ ಆ ಆತ್ಮಂದ ಇರ್ತಿದ್ದೀರಿ. ಮತ್ತು ಸಾದಿ ಅನಂತ ಕಾಲ ತನಕ ಅಷ್ಟೇ ಆಕಾರ ಉಳಿದು ಬಿಡ್ತಿದ್ದೀರಿ. ವ್ಯಂಜನ ಪರ್ಯಾಯ ಶುಭ ಸ್ವಭಾವ ವ್ಯಂಜನ ಪರ್ಯಾಯ ಅವ ಅಂದರೆ ಜಪ ಮಾಡುವ ವೇಳೆದೊಳಗೆ ಮಾಲಾ ಫಿರೆ ಹಾಥಮೆ ಮನವಾ ಫಿರೆ ಬಾಜಾರಮೆ ಆಗಬಾರ್ದು. ಯಾಕೆ ಹೇಳಿದರು ಶಬ್ದ ಅದರ ಸಲುವಾಗಿ ಹೇಳಿದಾರೆ. ಇಲ್ಲಿ ಸ್ವಯಂಭೂ ಸ್ತೋತ್ರದೊಳಗೆ ಪ್ರಶ್ನೆ ಬರ್ತಿದೆ. ವಾಸುಪೂಜ್ಯ ತೀರ್ಥಂಕರರ ವೇಳೆಗಿರ್ಬೋದು, ಮುನಿರಾಜರ ಹತ್ರ ಅಂತೂ ಅಷ್ಟು ಸಾಮಗ್ರಿ ಇರೋದನ್ನೇ ಇಲ್ಲ. ಮತ್ತು ಮುನಿರಾಜರು ಹೇಗೆ ಸ್ತವನ ಮಾಡೋದಾ, ಅರ್ಹಂತರದ ಪೂಜೆ ಹೇಗೆ ಮಾಡೋದಾ, ಸ್ತುತಿ ಹೇಗೆ ಮಾಡೋದಾ. ಅಲ್ಲಿ ಆಚಾರ್ಯ ದೇವರ ಆ ಶ್ಲೋಕದ ಮೇಲೆ ಪ್ರಭಾಚಂದ್ರಾಚಾರ್ಯರು ಇಷ್ಟು ಅದ್ಭುತ ಟೀಕೆ ಬರೆದಿದ್ದಾರೆ. ಏನು ಯಾರದ್ದ ಅವರ ನಾಮಸ್ಮರಣೆ ಮಾಡ್ತಾ ಇದ್ದ ಹಾಗೆ ಸ್ವಾಭಾವಿಕವಾಗಿ ಅವರ ಗುಣಗಳಲ್ಲಿ ಒಂದಾಗಿ ಹೋಗ್ತಿದೆ. ಪರಿಣಾಮ ಅವರಿಗೆ ಆ ದ್ರವ್ಯಗಳದ್ದ, ಜಲದಿಂದ ಫಲಾದಿಯವರಿಗೆ ದ್ರವ್ಯಗಳದ್ದ ಅವಶ್ಯಕತೆ ಇರುವುದಿಲ್ಲ. ಗೃಹಸ್ಥಗ ಪ್ರಭಾಚಂದ್ರಾಚಾರ್ಯರ ಮಾತಿದೆ, ಗೃಹಸ್ಥಗ ವಸ್ತು ಇಲ್ಲದ್ದ, ವಚನ ಇಲ್ಲದ್ದ ಅವನ ಉಪಯೋಗ, ಅವನ ಮನಸ್ಸ ಅಲ್ಲಿ ನಿಲ್ಲೋದನ್ನ ಇಲ್ಲ. ಅದು ಅಯೋಗ್ಯ ಸ್ಥಾನದೊಳಗ ನಿರಾಧಾರವಾಗಿ ಭ್ರಮಿಸ್ತಾ ಇರ್ತೀವಿ. ಅದರ ಸಲುವಾಗಿ ಗೃಹಸ್ಥನಿಗೆ ದ್ರವ್ಯ ಪೂಜೆ ಹೇಳಿದ್ದಾರೆ. ಮುನಿರಾಜರು ಬರೇ ಅರ್ಹಂತ ಅಂದ ಕೂಡಲೇ ಅರ್ಹಂತರ ಗುಣಗಳಲ್ಲೇ ಅವರ ಸಂಪೂರ್ಣ ರೂಪದಿಂದ ಅವ್ರದ್ದು ಪರಿಣಾಮನು ಶುರುವಾಗಿಬಿಡ್ತಿದೆ. ಸಿದ್ಧಸ್ತುತಿ ಮೊದಲಾದ ಜನವರ ಅಷ್ಟಕದಲ್ಲಿ ಜಿನವರ ಅಷ್ಟಕ 8 ದ್ರವ್ಯದ್ದೇನು ಪೂಜೆ ಹೇಳಿದ್ದಿದೆ ಅದರ ಮೇಲೆ ಒಮ್ಮೆ ಇಲ್ಲಿ ಚರ್ಚೆನೂ ಆದದ್ದಿತ್ತು.
ನಿಜವಾಗಿ ಜನ್ಮ ಜರ ಮರಣ ಯಾವ್ದಾಯ್ತು, ಜನ್ಮ ಯಾವುದ್ರದ್ದಿದೆ, ಜರೆ ಯಾವುದ್ರದ್ದಿದೆ, ನಮ್ಮ ಪರಿಣಾಮ ಪ್ರತಿ ಸಮಯಕ್ಕೇನು ಉತ್ಪನ್ನ ಆಗ್ತಿದೆಯಲ್ಲ, ಪ್ರತಿ ಸಮಯಕ್ಕೆ ಉತ್ಪನ್ನ ಏನಾಗ್ತಿದೆಯಲ್ಲ ಪರಿಣಾಮ, ಚೈತನ್ಯದ ಪರ್ಯಾಯ ಅದು ಜನ್ಮ ಇದೆ. ಅದು ಪರಸನ್ಮುಖ ಆಯಿತು ಅಂತಂದ್ರೆ ಜರ್ಜರಿತಾಯಿತು ಅಂತಂದ್ರೆ ಅದು ಮರಣಕ್ಕೆ ಪ್ರಾಪ್ತ ಆಯಿತು. ಹಾಗಾದ್ರೆ ಜನ್ಮ ಜರ ಮೃತ್ಯು ವಿನಾಶನಾಯ ಅಂತಂದ್ರೆ ಆ ಉತ್ಪನ್ನವಾದಂಥ ಪರ್ಯಾಯ ಪರಸನ್ಮುಖ ಆಗಬಾರ್ದು, ಪರದ ಆಶ್ರಯ ಮಾಡಬಾರ್ದು. ಅಂದ್ರೆ ಅದರದ ಏನಾಯಿತು, ಜರ ಮರಣಾದಿಗಳ ವಿನಾಶ ಆಯಿತು ಮತ್ತು ಅದರ ಜನ್ಮ ಸಾರ್ಥಕ ಆಯಿತು. ಹೀಗೆ ಅರ್ಥ ಇದೆ. ನಾನು ಥರ ಓದೋಣ ಸ್ವಲ್ಪ. ಸ್ವಯಂ ಭುವಾ ಭೂತಹಿತೇನ ಭೂತಲೆ ಸಮಂಜಸ ಜ್ಞಾನ ವಿಭೂತಿ ಚಕ್ಷುಷಾ ವಿರಾಜಿತಂ ಏನ ವಿಧುನ್ವತಾತಮಃ ಕ್ಷಮಾಕರೇಣೇವ ಗುಣೋತ್ತರೈಕರೈ. ಇನ್ನೊಬ್ಬರ ಉಪದೇಶದ ಅಪೇಕ್ಷೆಯನ್ನಿಟ್ಟುಕೊಳ್ಳದೆ, ಇದು ನೋಡ್ರಿ 24 ತೀರ್ಥಂಕರದೇನಿದೆ 143 ಶ್ಲೋಕಗಳ ಮೂಲಕ ಆಚಾರ್ಯದೇವ ಸ್ತುತಿ ಮಾಡಿದರೆ ಪ್ರತಿಯೊಬ್ಬ ತೀರ್ಥಂಕರರ ಸ್ತುತಿಯಲ್ಲಿ ಬರುವಂಥ ಶಬ್ದಗಳ ಅಥವಾ ವಿಶೇಷಣಗಳ ಇತರ 23 ತೀರ್ಥಂಕರರಿಗೂ ಅನ್ವಯಿಸ್ತವ್ರಿ. ಇದನ್ನು ತಾವು ತಿಳ್ಕೊಂಡು ನೋಡಿ. ಇದು ವೃಷಭನಾಥರದಿದೆ, ಹೀಗೆ ಮಾತಿಲ್ಲ. ನಿಜವಾಗಿ ವೃಷಭನಾಥ ಯಾವ ಪ್ರಕಾರ ಸ್ವಯಂಭೂ ಇದ್ದಾರೋ ಅದೇ ಪ್ರಕಾರ 24 ಉಳಿದ 23 ತೀರ್ಥಂಕರ ಸ್ವಯಂಭೂ ಇದ್ದಾರೆ. ಸ್ವಯಂಭೂ ಶಬ್ದದ ಅರ್ಥ ಏನು ಹೇಳ್ತು? ಇನ್ನೊಬ್ಬರ ಉಪದೇಶದ ಅಪೇಕ್ಷೆಯನ್ನಿಟ್ಟುಕೊಳ್ಳದೆ. ಯಾವ ತೀರ್ಥಂಕರರಿಗೆ ಗುರು ಯಾರಿದ್ದರ್ರಿ? ದೀಕ್ಷಾ ಕೊಡೋರು ಭೀ ಯಾರಿಲ್ಲ, ಉಪದೇಶ ಮಾಡೋರು ಭೀ ಯಾರಿಲ್ಲ. ಯಾರು ಉಪದೇಶದಿಂದ ಪ್ರಭಾವಿತಾಗಿ ವೈರಾಗ್ಯಕ್ಕೆ ಪ್ರಾಪ್ತ ಆದರ್ರಿ ತೀರ್ಥಂಕರ? ಇಲ್ಲವೇ ಇಲ್ಲ. ಕಥನ ಹಾಗೆ ಇಲ್ಲವೇ ಇಲ್ಲ, ಸ್ವರೂಪ ಹಾಗಿಲ್ಲವೇ ಇಲ್ಲ. ತೀರ್ಥಂಕರ ನಾಮಕರ್ಮದ ಜೊತೆಗೆ ಜನ್ಮಧಾರಣ ಮಾಡುವಂಥ ಆ ಚೇತನಾತ್ಮ ತನ್ನ ಇಡೀ ಜೀವನದೊಳಗೆ ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ. ವಿಷಾಪಹಾರ ಸ್ತೋತ್ರದೊಳಗೆ ಬರ್ತಿದೆ, ಯಾರ್ಯಾರು ವಂದಿಸ್ತಾರೋ ಅವರಿಗೆಲ್ಲ ವಂದನೀಯ ಇದ್ದಾರೆ, ಆದರೆ ಸ್ವಯಂ ಅವರು ಯಾರಿಗೂ ವಂದಿಸುವುದಿಲ್ಲ. ಅದ್ಭುತ ಮಾತು. ಪಂಚಸ್ತೋತ್ರಗಳಲ್ಲಿ ಕೂಡ ಬಹಳಷ್ಟು ಭಾವ ಇದೆ ರೀ. ಧನಂಜಯ ಕವಿ, ಭೂಪಾಲ ಕವಿ ಬರೆದದ್ದು ಈ 24 ಸ್ತೋತ್ರ ಮತ್ತು ವಿಷಾಪಹಾರ ಸ್ತೋತ್ರ ಮುನಿರಾಜರು ಬರೆದಕ್ಕಿಂತ ಶ್ರೇಷ್ಠ. ಯಾಕಂತಂದ್ರೆ ಮುನಿರಾಜರಂತೂ ಸಂಪೂರ್ಣ 3 ಕಷಾಯ ಚೌಕಡಿ ಹೊರಟೋಗಿ ಸಾಕ್ಷಾತ್ ಮೋಕ್ಷ ಮಾರ್ಗದೊಳಗದಾರ್ರಿ. ಇವರು ಗೃಹಸ್ಥಿದ್ದುಕೊಂಡು ಆ ಪ್ರಕಾರ ಹೇಳಿದಾರಂತಂದ್ರೆ ಇವ್ರ ಜ್ಞಾನದ ನಿರ್ಮಲತೆ ಎಷ್ಟು ವಿಚಾರ ಮಾಡೋದ್ರಿ. ವಿಷಾಪಹಾರ ಧನಂಜಯ ಕವಿ ಏನೇನು ಹೇಳ್ತಾನೆ, ಪ್ರಭು ವರ ಕೇಳಲಿ ಅಂಥೇಳಿ ನಿಮ್ಮ ಅಪೇಕ್ಷೆ ಇದ್ರೆ ನಾನು ಕೇಳುವುದಿಲ್ಲ ಅಂತ. ಯಾಕೆಂತಂದ್ರೆ ನನಗೆ ಗೊತ್ತಿದೆ ನೀವು ವೀತರಾಗಿ ಇದ್ದೀರಿ. ನಾನೇನು ವರ ಕೇಳ್ರೆ ಅದನ್ನು ನೀವು ಕೊಡೋ ಶಕ್ಕಿಲ್ಲ, ಒಂದು ಕೇಳಿ ನಾ ಬೇಡೋ ಸಾಧ್ಯ ಇಲ್ಲ. ಒಂದು ವೇಳೆ ನಿನಗೆ ಕೊಡ್ಬೇಕನ್ನಿಸಿದ್ರೆ ವೀತರಾಗಿ ಭಗವಂತನ ಹತ್ರ ಇಷ್ಟು ಸಲಿಗೆಯಿಂದ, ಎಷ್ಟು ಸಲಿಗೆ ರೀ, ಒಂದು ವೇಳೆ ನಿನಗೆ ಕೊಡ್ಬೇಕನ್ನಿಸ್ತು ಅಂತಂದ್ರೆ ಮತ್ತು ಅದಕ್ಕೆ ನಿನಗೆ ಕೊಡ್ಬೇಕು ಅನ್ನಿಸ್ಲಿಕ್ಕೆ ಕಾರಣ ಏನ, ಅದಕ್ಕೂ ಕಾರಣ ಕೊಡ್ತಾರ್ರಿ ಅವ್ರ. ಏನ, ಯಾವ ನಗರದ ರಾಜ ಇರ್ತಾನೋ ಅವ ನಗರದ ಪ್ರಜೆಗಳ ಹಿತದಕ್ಕೆ ವಿಚಾರ ಮಾಡ್ತಾನೋ ಅಥವಾ ಇಲ್ಲ. ಮತ್ತು ಯಾವ ದೇವ ಅಂತ ಇರೋದು ಸಾಧ್ಯ ಇದೆ, ಭಕ್ತನ ವಿಚಾರ ಮಾಡೋದಿಲ್ಲ. ಅದರ ಸಲುವಾಗಿ ನನಗೆ ಏನಾದರೂ ವರ ಕೊಡ್ಬೇಕಂತ ಹೇಳಿ ನಿನ್ನಲ್ಲಿ ಇಚ್ಛೆ ಇದೇನೇ ಇದೆ, ನಕ್ಕಿ ಇದೆ. ಹಾಗಾದ್ರೆ ನನಗೆ ಅಂಥ ವರ ಕೊಡು. ಎಂಥದ್ದ? ಯಾವಾಗಲೂ ನಿನ್ನ ಚರಣ ಕಮಲಗಳಲ್ಲಿ ನನ್ನದ ಭಕ್ತಿ ಅನುರಾಗ ಇರಲಿ. ಈ ಪ್ರಕಾರ ಕವಿ ಹೃದಯದಿಂದ ಭಗವಂತರ ಕವಿ ಉತ್ಸ್ಫೂರ್ತಗೊಂಡ ಶಬ್ದ ರೂಪದಿಂದ ಮೂಡಿ ನಿಂತಿದೆ. ನಮ್ಮಂಥವರಿಗೆ ನಿರಂತರ ಅದ ಆಶ್ರಯ, ಆಧಾರ. ದುಃಖದಿಂದ ಪತಿತ ಆಗ್ತಾ ಇರುವಂಥ, ವಿಭಾವದಿಂದ ಸೋತು ಹೋಗ್ತಾ ಇರುವಂಥ ನಮಗೆ ಯಾವಾಗಲೂ ಅದು ಆಧಾರ ಕೊಡ್ತಿದೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಇನ್ನೊಬ್ಬರ ಉಪದೇಶದ ಅಪೇಕ್ಷೆಯನ್ನಿಟ್ಟುಕೊಳ್ಳದೆ ಸ್ವಯಂ ಯಾರು ಮೋಕ್ಷ ಮಾರ್ಗದ ಸ್ವರೂಪವನ್ನು ತಿಳಿದುಕೊಂಡಿದ್ದಾರೆ. ಅದರ ಸಲುವಾಗಿ ನಿಜವಾಗಿ ಸ್ವಯಂವನ್ನು ತಿಳ್ಕೊಳ್ತಾನೆ ರೀ. ಆದ್ರೆ ಆ ವೇಳೆದೊಳಗೆ ಯಾವ ನಿಮಿತ್ತ ಇರ್ತೀವಿಯೋ
ಆ ನಿಮಿತ್ತದ ನಿರಾಕರಣೆ ಮಾಡಿದರೆ ಸಮ್ಯಕ್ ಜ್ಞಾನದೊಳಗೆ ಅದು ದೋಷ ಆಗ್ತಿದೆ. ಸಮ್ಯಕ್ ಜ್ಞಾನದೊಳಗೆ ದೋಷ ಆಗ್ತಿದೆ. ಅನಿಪ್ನವ ಅಂದ್ರೆ ಗುರುವಿನ ಹೆಸರನ್ನು ಬಚ್ಚಿಡೋದಾದ ಹೇಳಿದಾರಲ್ಲ, ಸಮ್ಯಕ್ ಜ್ಞಾನದ ದೋಷಗಳು ಯಾವ ಪ್ರಕಾರ. ಸಮ್ಯಕ್ ದರ್ಶನದು 8 ದೋಷ ಅದವು, 25 ಮಲದೋಷ ಅದವು. ಆ ಪ್ರಕಾರ ಸಮ್ಯಕ್ ಜ್ಞಾನದ್ದು ಕೂಡ 8 ದೋಷ ಅದವ್ರಿ. ಅಂಥದ್ದು ಅದರೊಳಗೆ ಒಂದು ದೋಷ ಆಗ್ತಿದೆ. ನಿಮಿತ್ತವನ್ನು ಅಲಕ್ಷ್ಯ ಮಾಡಿದರೆ ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಇದು ವಾಸ್ತವಿಕತೆ ಇದೆ ರೀ. ಯಾವಾಗೂ ಯಾವ ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಇದು ವಾಸ್ತವಿಕಿದೆ ಅಂಥೇಳಿನ ಉಪಾದಾನಕ್ಕೆ 3 ಕಾಲದಲ್ಲೂ ಬೆಲೆ ಇದೆ ರೀ, ನಿಮಿತ್ತಕ್ಕೆ ಬೆಲೆ ಇಲ್ಲ. ಈಗ ತೀರ್ಥಂಕರರ ಸಮವಸರಣದ ವಿಹಾರದ್ದಾದ ಆಗಮ ಗ್ರಂಥಗಳಲ್ಲಿ ಕಥನ ಬರ್ತಿದೆ. ಸಮವಸರಣ ಇದ್ದಲ್ಲೇ ಭಕ್ತ ಬರ್ತಾರೋ ಅಥವಾ ಪುಣ್ಯವಂತ ಜೀವಿದ್ದಲ್ಲೇ ಸಮವಸರಣ ಹೋಗ್ತಿದೆ. ಹಾಗಾದರೆ ಸಮವಸರಣದಲ್ಲಿರುವಂಥ ಅರ್ಹಂತರ ನಿಮಿತ್ತ ಮಾತ್ರ ಇದ್ದಾರೆ. ಜೀವದ ಆ ಪ್ರಕಾರದ ಯೋಗ್ಯತೆ ಇತ್ತು ಅಂತಂದ್ರೆ ಅಲ್ಲಿ ಕಾರ್ಯ ನಿಯಮದಿಂದ ಆಗ್ತಿದೆ ಮತ್ತು ಆ ನಿಮಿತ್ತ ನಿಶ್ಚಿತವಾಗಿ ಇದ್ದೇ ಇರ್ತಿದೆ. ಇನ್ನೊಬ್ಬರ ಉಪದೇಶದ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಸ್ವಯಂ ಯಾರು ಮೋಕ್ಷ ಮಾರ್ಗದ ಸ್ವರೂಪವನ್ನು ತಿಳಿದುಕೊಂಡಿದ್ದಾರೆ ಮತ್ತು ರತ್ನತ್ರಯದ ಪ್ರಾಪ್ತಿಯು ಯಾರಿಗೆ ಆಗಿದೆ ಅಲ್ಲದೆ 4 ಘಾತಿ ಕರ್ಮಗಳ ನಾಶ ಮಾಡಿರುವುದರಿಂದ ಯಾರಿಗೆ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ ಮತ್ತು ಅನಂತ ವೀರ್ಯವೆಂಬ 4 ಚತುಷ್ಟಯಗಳ ಪ್ರಾಪ್ತಿಯಾಗಿರುವುದರಿಂದ ಯಾರನ್ನು ಸ್ವಯಂಭೂ ಎಂದು ಹೇಳುತ್ತಾರೆ ಅವರು ಸರ್ವ ಸಂಸಾರಿ ಜೀವಗಳಿಗೆ ಮೋಕ್ಷ ಎಂದರೆ ಸೌಖ್ಯ ಪ್ರಾಪ್ತಿಯ ಉಪಾಯವನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೂ ಅತಿಶಯ ದಯಾಳುವಿರುವುದರಿಂದ ಅವರು ಭವ್ಯರಿಗೆ ಹಿತದ ಪ್ರಾಪ್ತಿಯು ಹೇಗೆ ಆಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಜಗತ್ತಿನಲ್ಲಿರುವ ಚರಾಚರ ಪದಾರ್ಥಗಳನ್ನು ಒಟ್ಟಿಗೆ ತಿಳಿಯುವಂಥ ಅತಿಶಯ ಜ್ಞಾನರೂಪ ನೇತ್ರವು ಅವರಿಗಿದೆ. ಹೇಗೆ ಚಂದಿರನು ತನ್ನ ಆಹ್ಲಾದಕ ಕಿರಣಗಳಿಂದ ಅಂಧಕಾರದ ನಾಶ ಮಾಡುತ್ತಾನೆ, ಹಾಗೆಯೇ ಸ್ವರ್ಗ ಮೋಕ್ಷದ ಪ್ರಾಪ್ತಿ ಮಾಡಿಸಿಕೊಡುವಲ್ಲಿ ಕಾರಣವಿರುವಂಥ ಗುಣಗಳಿಂದ ಯುಕ್ತವಿರುವಂಥ ರತ್ನತ್ರಯ ರೂಪದ ಕಿರಣಗಳಿಂದ ಕರ್ಮರೂಪದ ಅಂಧಕಾರವನ್ನು ಅವರು ದೂರ ಓಡಿಸಿದ್ದಾರೆ. ಅಥವಾ ಚಂದಿರನು ಯಾವ ಪ್ರಕಾರ ತನ್ನ ಕಿರಣಗಳಿಂದ ಅಂಧಕಾರದ ನಾಶ ಮಾಡಿ ಜನರಿಗೆ ಪದಾರ್ಥಗಳ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತಾನೆ, ಅದೇ ಪ್ರಕಾರ ಯಾರು ಅಬಾಧಿತವಿರುವ ಪದಾರ್ಥಗಳ ಸತ್ಯ ಸ್ವರೂಪವನ್ನು ಜಗತ್ತಿನ ಎದುರಿಗೆ ಮಂಡಿಸಬಹುದಾದ ಗುಣವನ್ನು ಧಾರಣ ಮಾಡಿರುವಂಥ ತಮ್ಮ ಉಪದೇಶದೊಳಗೆ ಅಂಥ ಗುಣ ಇದೆ ರೀ. ಇದು ಭಗವಂತರ ಗುಣ ಅಲ್ಲ. ಅಂಥ ಉಪದೇಶವನ್ನು ಅವರು ಧಾರಣ ಮಾಡಿದ್ದಾರೆ. ಅಂಥ ಉಪದೇಶದೊಳಗಿಂಥದ್ದೆಲ್ಲ ಗುಣ ಇದೆ ರೀ. ಬಹಳ ಆಳವಾದಂಥ ಅರ್ಥ ಇದೆ. ಧಾರಣ ಮಾಡುವಂಥ ತಮ್ಮ ಉಪದೇಶ ರೂಪದ ಕಿರಣಗಳಿಂದ ಭವ್ಯ ಜೀವರುಗಳ ಹೃದಯದಲ್ಲಿ ಭದ್ರವಾಗಿ ಮನೆ ಮಾಡಿಕೊಂಡು ಕುಳಿತಿರುವ ಅಜ್ಞಾನ ಅಂಧಕಾರವನ್ನು ದೂರ ಓಡಿಸಿದ್ದಾರೆ. ಅಂಥ ಶ್ರೀ ಆದಿನಾಥ ಭಗವಂತರು ಈ ಭೂತಲದ ಮೇಲೆ ಚಿರಕಾಲದವರೆಗೆ ವರ್ತಿಸಿದರು. ಚಲ ಸುನಂದ ತಾಯಿ ಒಂದು ಅರ್ಧ ತಾಸು ಪೌನ ತಾಸು ಅವ್ರಿಗೆ ಎಷ್ಟಾಗ್ತೈತೆ ಅಷ್ಟು ಮಾಡ್ತಾರೋ. नंतर आम्ही आणि एकदा घेणार. लोकांनी टाईम काढून आलेले असतात नाही, त्यांना द्यायचं आहे. आपण आलेले आहे, आपल्याला वेळ होऊ नये म्हणून मी उठते. जरासा तिथं सोलापूरमध्ये काय प्रकाशन संस्था आहे त्याचं इतिहास आणि ते जिंदास पार्श्वनाथ फडकुले त्यांचं काहीतरी आपल्याला परिचय माहिती असेल तर ते आम्हाला द्यायचं आहे. आम्हाला